ಚಿಲ್ಟಾರಿಗಳ ಬುದ್ಧಿಗೆ, ಯುವಕರ ವಿದ್ಯೆಗೆ, ಯಜಮಾನರ ಯುಕ್ತಿಗೆ, ಮಹಿಳಾ ಮಣಿಗಳ ಜಾಣ್ತನಕ್ಕೆ, ಕನ್ನಡ ಕುಲಕೋಟಿ ಬಾಂಧವರಿಗೆ ನಿಮ್ಮ ಪ್ರೀತಿಯ ರೋಹಿತ್ ಮಾಡುವ ನಮಸ್ಕಾರಗಳು. ಇದು ಕೂಡಿ ಆಡೋ ಪ್ರಶ್ನೆ, ಭಾಗ ಮಾಡಿ ಗೆಲ್ಲೋ ಪ್ರಶ್ನೆ. ವೆಲ್ಕಮ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಇವತ್ತು ಈ ಅಖಾಡದಲ್ಲಿ ಭರ್ಜರಿಯಾಗಿ ಆಡಿ ಬೇಜಾನ್ ದುಡ್ಡು ಗೆಲ್ಲಕ್ಕೆ ಯಾರು ಬರ್ತಾ ಇದಾರೆ ನೋಡೋಣ. ಲೆಟ್ಸ್ ವೆಲ್ಕಮ್ ಪ್ಲೇಯರ್ ನಂಬರ್ 1. Let's welcome player number 2. Hi. Let's welcome player number 3. ಹಾಗೆ ತಪ್ಕೊಂಡಿರೋಣ ಅನ್ಸುತ್ತೆ. ಅವ್ರನ್ನ ಶೋ ಸ್ಟಾರ್ಟ್ ಆಗುತ್ತೆ. ಡೌಟ್ ಆಗ್ತಾ ಇದೆಯಪ್ಪ. ನಮ್ ಜೊತೆ ಇವತ್ತು ಗುರುಕಿರಣ್ ಅವರು, ಶ್ವೇತಾ ಅವರು, ಹಾಗೆ ಮಿಸ್ಟರ್ ಸಂತೋಷ್, 3 ಜನ ಬಂದಿದ್ದೀರಾ. ಫಸ್ಟ್ಲಿ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಡೀ ಕರ್ನಾಟಕಕ್ಕೆ ಮ್ಯೂಸಿಕ್ ಮಾಂತ್ರಿಕ ಅಂತಾನೆ ಗುರುಕಿರಣ್ ಅವರ ಪರಿಚಯ ಇದೆ. ಸಿಂಪಲ್ ಹುಡುಗಿ ಫೇರ್ ಅಂಡ್ ಲವ್ಲಿ ಶ್ವೇತಾ ಅಂತ ಕೂಡ ಇಡೀ ಕರ್ನಾಟಕಕ್ಕೆ ಪರಿಚಯ ಇದೆ. ನಮ್ಮ ಆರ್ಯವರ್ಧನ್ ಸಂತೋಷ್ ಅವರು ಇಡೀ ವರ್ಲ್ಡ್ಗೆ ಫೇಮಸ್. ಅವರು ಇಂಡಿಯಾಲೇ ವರ್ಲ್ಡ್ ಫೇಮಸ್ ಅವರು. ವರ್ಲ್ಡ್ ಫೇಮಸ್ ಇನ್ ಬೆಂಗಳೂರು. ಈ ಆಟನ ಕೂಡಿ ಆಡ್ಬೇಕಂದ್ರೆ ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ ಏನು ಅಂತ ನಿಮ್ಗೆ ಒಬ್ಬರ ಬಗ್ಗೆ ಗೊತ್ತಿರಬೇಕು. ನಿಮ್ಮ ಇಂಟ್ರೆಸ್ಟ್ ಎಲ್ಲ ಏನು ಅಂತ. ಓಕೆ ಗುರುಕಿರಣ್ ಸರ್, ಕಲ್ತಿದ್ದು ಸೆಂಟ್ ಅಲೋಶಿಯಸ್ ಮ್ಯಾಂಗ್ಲೋ. ಸಬ್ಜೆಕ್ಟ್ಸ್ ಅಂದ್ರೇನೆ ವೀಕ್ ನಾನು. ಎಲ್ಲ ಸಬ್ಜೆಕ್ಟ್ಸ್ ವೀಕ್ ಅಷ್ಟೇ. ನಾಟ್ ಗುಡ್ ಅಟ್ ಎನಿಥಿಂಗ್. ಮ್ಯಾನೇಜ್ ಮಾಡ್ತಾ ಇದ್ದೀನಿ ಲೈಫಲ್ಲಿ. ಇಲ್ಲ, ಐ ಥಿಂಕ್ ಮ್ಯಾಥ್ಸ್ ಬಿಟ್ಟು ಎಲ್ಲ ಕಷ್ಟ ಇತ್ತು. ನೀವು ಸ್ಕೂಲಲ್ಲಿ ಯಾವತ್ತಾದ್ರೂ ಒಂದು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಏನಾದರೂ ಇದೆಯಾ ಆ ಥರದ್ದು? ಅಂತ ರಿಸ್ಕ್ ತಗೊಂಡೇ ಇಲ್ಲ. ಸೊ ಶ್ವೇತಾ, ನೀವು ಓದಿದ ಸ್ಕೂಲು, ನಿಮ್ಮ ಕಷ್ಟ ಸಬ್ಜೆಕ್ಟ್ ಯಾವುದು, ಇಷ್ಟ ಸಬ್ಜೆಕ್ಟ್ ಯಾವುದು, ಇದೆಲ್ಲ ಸ್ವಲ್ಪ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಟು ಬಿ ಫ್ರ್ಯಾಂಕ್, ಓದು ಸ್ಕೂಲ್ ಡೇಸ್ ಇರ್ಬೋದು, ಕಾಲೇಜ್ ಡೇಸ್ ಇರ್ಬೋದು, ಓದ್ತಾ ಇದ್ವಿ. ಹಾಫ್ ಆಫ್ ದ ಟೈಮ್ ಕಲ್ಚರಲ್ ಆಕ್ಟಿವಿಟೀಸಲ್ಲೇ ನಮ್ಮದು ಟೈಮ್ ಕಳೆದೋಗ್ತಾ ಇತ್ತು. ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್ ಅಷ್ಟೇ. ತುಂಬ ಪುವರ್ ಸ್ಟೂಡೆಂಟ್ ಅಂತನೂ ಅಲ್ಲ, ಅಥವಾ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತನೂ ಅಲ್ಲ. ಪಾಸ್ ಅಂತೂ ಆಗ್ತಾ ಇದ್ದೆ. ಕೋಇನ್ಸಿಡೆಂಟ್ಲಿ ಐ ವಾಸ್ ಗುಡ್ ಅಟ್ ಮ್ಯಾಥ್ಸ್. ಸೈನ್ಸು ಓಕೆ ಇದ್ದೆ. ಸೋಷಿಯಲ್ ಸೈನ್ಸ್ ಅಂತ ಐ ವಾಸ್ ನಾಟ್ ಆಲ್ ದಟ್ ಗುಡ್. ಎಕನಾಮಿಕ್ಸ್ ಅಂತೂ ಓಕೆ. ಆರ್ಯವರ್ಧನ್ ಸಂತೋಷ್ ಅವರೇ, ನಮ್ಮ ಏರಿಯಾದಲ್ಲಿ ನಾನೇ 10ನೇ ಕ್ಲಾಸ್ ತನಕ ಓದಿರೋದು. ಫಸ್ಟ್ ಕ್ಲಾಸ್ ನಾವು. ಅದಕ್ಕೋಸ್ಕರ ನಮ್ಮ ಅಪ್ಪ ಸೈಕಲ್ ಬೇರೆ ಇಸ್ಕೊಟ್ರು. ಮಿಕ್ಕಿದೆಲ್ಲ ವೀಕು. ಓಕೆ, ಕೈರಡಿ ನಿಕೇತನ ಸ್ಕೂಲಲ್ಲಿ ಓದಿದ ಹುಡುಗ ನಾನು. ಐ ಡಿಡ್ ಮೈ ಮ್ಯಾನೇಜ್ಮೆಂಟ್ ಕೋರ್ಸ್ ಇನ್ ಗಾಜಿಯಾಬಾದ್. ಬೇಸಿಕ್ಲಿ ಆಮ್ ಅ ಮಾರ್ಕೆಟಿಂಗ್ ಗಾಯ್. ಜೀವನದಲ್ಲಿ ಬರೀ ಮಾರಾಟ ಮಾಡೋದು ಮಾತ್ರ ಕಲ್ತಿದ್ದೀನಿ. ಸೊ ಗೊಂಬೆಯಿಂದ ಹಿಡಿದು ಜೀವನ ಮಾರಾಟ ಮಾಡ್ತಾ ಇದೀನಿ, ಕನಸನ್ನು ಮಾರಾಟ ಮಾಡ್ತಾ ಇದೀನಿ. ಸೊ ನಾನು ಯಾವುದ್ರಲ್ಲಿ ವೀಕು, ಯಾವುದ್ರಲ್ಲಿ ಸ್ಟ್ರಾಂಗ್ ಅಂತ ಅನ್ನೋದಕ್ಕಿಂತ ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ಲೈಫ್, ಬಿಫೋರ್ ಆ್ಯಂಡ್ ಆಫ್ಟರ್. ಥ್ಯಾಂಕ್ ಯು. ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಯು, ಐ ಅಪ್ರಿಷಿಯೇಟ್ ದಟ್. ಯಾ. ಆಟ ಶುರು ಮಾಡೋಕ್ಕೂ ಮುಂಚೆ ನಿಮಗೆ ಚಿಕ್ಕದಾಗಿ ರೂಲ್ಸ್ ಹೇಳ್ಬಿಡ್ತೀನಿ. 10 ಲಕ್ಷ 10 ಪ್ರಶ್ನೆ. ಮೊದಲನೇ ರೌಂಡಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೂ 25,000 ರೂಪಾಯಿ ಇರುತ್ತೆ. ಎರಡನೇ ರೌಂಡಲ್ಲಿ 3 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ. ಮೂರನೇ ರೌಂಡಲ್ಲಿ ಕೇವಲ 2 ಪ್ರಶ್ನೆ. ಪ್ರತಿ ಪ್ರಶ್ನೆಗೂ 1,25,000 ರೂಪಾಯಿ. ಆ್ಯಂಡ್ ಕೊನೆಯದಾಗಿ ಒಂದು ರೌಂಡು. ಆ ರೌಂಡಲ್ಲಿ ಒಂದೇ ಒಂದು ಮೆಗಾ ಪ್ರಶ್ನೆ. ಆ ಮೆಗಾ ಪ್ರಶ್ನೆಗೆ 5 ಲಕ್ಷ ರೂಪಾಯಿಗಳು. ಪ್ರತಿ ಪ್ರಶ್ನೆಗೂ 3 ಜನ ಸೇರಿ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಒಂದೇ ಆಪ್ಷನ್ ಲಾಕ್ ಮಾಡಿ ನಂತರ ನಂಬಿಕೆ ಬಜರ್ನ ಪ್ರೆಸ್ ಮಾಡಬೇಕು. ಪ್ರತಿ ಪ್ರಶ್ನೆಗೂ ಉತ್ತರ ಕೊಡೋಕ್ಕೆ ನಿಮಗೆ 100 ಸೆಕೆಂಡ್ ಇರುತ್ತೆ. ಆ 100 ಸೆಕೆಂಡಲ್ಲಿ ನೀವು ಜಾಸ್ತಿ ಟೈಮ್ ತಗೊಂಡಷ್ಟು 1% ಕಡಿಮೆ ಆಗ್ತಾ ಬರುತ್ತೆ ಒಂದೊಂದು ಸೆಕೆಂಡ್ಗೆ. ಓಕೆ ಓಕೆ. 2 ಲೈಫ್ ಇರುತ್ತೆ. ಮೊದಲನೇ ತಪ್ಪು ಮಾಡಿದಾಗ ನಿಮ್ಮ ಗೆದ್ದಿರುವ ಮೊತ್ತದಿಂದ 25% ದುಡ್ಡು ಕಟ್ ಆಗುತ್ತೆ. ಎರಡನೇ ತಪ್ಪು ಮಾಡಿದಾಗ ನೀವು ಗೆದ್ದಿರುವ ಮೊತ್ತದಿಂದ 50% ದುಡ್ಡು ಕಟ್ ಆಗುತ್ತೆ. ಮೂರನೇ ತಪ್ಪು ಮಾಡಿದಾಗ ನಾವು ಖಾಲಿ ಮನೆಗೆ ನಿಮಗೆ ಈ ಒಂದು ಯಾವುದೇ ಹಂತದಲ್ಲಿ ಪ್ರಶ್ನೆ ಕಷ್ಟ ಅಂತ ಅನಿಸಿದಾಗ ನಮ್ಮ ಮಾಸ್ಟರ್ ನಮಗೋಸ್ಕರ ಒಂದು ಪಾಸ್ ಆಪ್ಷನ್ ಕೊಡ್ತಾರೆ. ಆ ಪಾಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿದಾಗ ಮಾಸ್ಟರ್ ಆ ಕ್ವೆಶನ್ನ ರೀಪ್ಲೇಸ್ ಮಾಡಿ ಇನ್ನೊಂದು ಕ್ವೆಶನ್ ಕೊಡ್ತಾರೆ. ಪ್ರತಿ ಹಂತ ಆದಮೇಲೆ ನಿಮಗೆ ನಾವು 15 ಸೆಕೆಂಡ್ ಕೊಡ್ತೀವಿ. ಆ 15 ಸೆಕೆಂಡಲ್ಲಿ ನೀವು ಡಿಸೈಡ್ ಮಾಡ್ತೀರಾ ಆಟನ ಅಲ್ಲೇ ಕ್ವಿಟ್ ಮಾಡ್ತೀರಾ ಅಥವಾ ಮುಂದೆ ಹೋಗ್ತೀರಾ ಅಂತ. ಇನ್ ಕೇಸ್ ನೀವು ಆ 15 ಸೆಕೆಂಡ್ಸಲ್ಲಿ ಡಿಸೈಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಟ ಆಟೋಮ್ಯಾಟಿಕ್ಲಿ ನೆಕ್ಸ್ಟ್ ರೌಂಡ್ಗೆ ಹೋಗುತ್ತೆ. ಆಲ್ರೈಟ್, ಆರ್ ಯು ರೆಡಿ ಟು ಪ್ಲೇ ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್? ರೆಡಿ. ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಆಟವಾಡಲು ಚಪ್ಪಟೆ ಕಲ್ಲನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಕಣ್ಣ ಮುಚ್ಚಾಲೆ, ಆಪ್ಷನ್ ಬಿ ಹಾವು ಏಣಿ, ಆಪ್ಷನ್ ಸಿ ಕುಂಟೆಬಿಲ್ಲೆ. ಕುಂಟೆಬಿಲ್ಲೆ. Yeah. Sure. One second. Sure. Guruji. Okay. Don't hurry. Yeah. We'll take it. But this was quite easy. ಕೇವಲ 5 ಸೆಕೆಂಡ್ಗಳನ್ನ ತಗೊಂಡು ನೀವು ಉತ್ತರ ಕೊಟ್ಟಿದ್ದೀರಾ.
ಹಾವು ಎಣ್ಣೆಯಲ್ಲಿ ಚಪ್ಪಟೆ ಇಲ್ಲ, ಕಣ್ಣು ಮುಚ್ಚಲ್ಲಿ ಹೊಡಿಯೋಕೆ ಮಾತ್ರ ಯೂಸ್ ಮಾಡ್ತಾರೆ ಅಷ್ಟೇ. ಓಕೆ ಶ್ವೇತಾ ಅವರ, ನೀವು ಯಾವತ್ತಾದ್ರು ಸಿಂಪಲ್ ಆಗಿ ಕುಂಟೆಬಿಲ್ಲೆ ಆಡಿದ್ದೀರಾ? ಅಫ್ಕೋರ್ಸ್ ಸ್ಕೂಲ್ ಡೇಸಲ್ಲಿ ಖಂಡಿತ ಕಣ್ಣ ಮುಚ್ಚಾಲೆ, ಹಾವು ಏಣಿ, ಕುಂಟೆಬಿಲ್ಲೆ ಎಲ್ಲ ಆಡಿದ್ವಿ. ಸರ್ ನಾನು ರಿಂಗ ರೋಸ್ ಆಡಿದ್ದೀನಿ ಸರ್. ನೀವು ಕಬಡ್ಡಿ ತುಂಬಾ ಆಡಿರ್ತೀರಲ್ಲ? ಅದ್ರ ಬಗ್ಗೆ ಹೇಳೋದು ಬಿಡಿ. ಕಬಡ್ಡಿ ನಮ್ಮ ಪಾರಂಪರೆ ಬೇಡ ಬಿಡಿ. 3 ಜನ ಕುಂಟೆಬಿಲ್ಲೆ ಆಡಿದ್ದೀರಾ, ಉತ್ತರ ಸರಿಯಾಗಿದೆಯಲ್ಲ ನೋಡೋಣ. ಓಕೆ, 3 ಜನರ ಅಕೌಂಟ್ ಅಲ್ಲಿ ಈಗಿರುವಂತ ಮೊತ್ತ 0. ಸೊ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 23,750 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ನಿಮ್ಮ ಫಸ್ಟ್ ಮಿಸ್ಟೇಕ್ 25% 0ನಲ್ಲಿ ಕಟ್ ಆಗಿ 0ನೇ ಮಿಕ್ಕಿರುತ್ತೆ. ಆದ್ರೆ ನಿಮ್ಮ ಮೊದಲೇ ತಪ್ಪು ಮಾಡುವಂತ ಅವಕಾಶ ಕಳ್ಕೊಂತೀರ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಆಟವಾಡಲು ಚಪ್ಪಟೆ ಕಲ್ಲನ್ನು ಬಳಸಲಾಗುತ್ತದೆ? ನೀವು 3 ಜನ ಸೇರಿ ಆಪ್ಷನ್ ಸಿ ಕುಂಟೆಬಿಲ್ಲೆನ ಸೆಲೆಕ್ಟ್ ಮಾಡಿದೀರಾ. ಮಾಸ್ಟರ್ ಇವ್ರು ಕೊಟ್ಟಿರುವಂತ ಉತ್ತರ ರೈಟ್ ಆರ್ ರಾಂಗ್ ಏನಂತ ನೀವು ಹೇಳಿ. ನಿಮ್ಮ ಉತ್ತರ ಸರಿ. ಇದು ಸಾಮಾನ್ಯವಾಗಿ ನೆಲದ ಮೇಲೆ ಗೆರೆಗಳನ್ನು ಎಳೆದು ಚಪ್ಪಟೆ ಕಲ್ಲನ್ನು ಎಸೆದು ಕುಂಟುತ್ತಾ ಆಡುವ ಆಟ. ಹೆಣ್ಣು ಮಕ್ಕಳು ಅತ್ಯಂತ ಖುಷಿಯಿಂದ ಆಡುವ ದೇಸಿ ಆಟವೂ ಹೌದು. ನಿಮ್ಮ ಮಾಸ್ಟರ್ ಸುಳ್ಳು ಹೇಳಿದ್ದಾರೆ. ಏನು ಹೆಣ್ಮಕ್ಳು ಮಾತ್ರ ಖುಷಿಯಾಗಿ ಆಡ್ತಾರಾ? ಗಂಡ್ಮಕ್ಳು ಆಡ್ತಾರೆ ಖುಷಿಯಾಗಿ. ಗಂಡ್ಮಕ್ಳು ಖುಷಿಯಾಗಿ ನೋಡ್ತಾರಷ್ಟೇ. ಓಕೆ, ನಿಮ್ಮ ಅಕೌಂಟ್ ಅಲ್ಲಿ ಈ ಉತ್ತರದಿಂದ ಸೇರ್ತಿರುವ ಮೊತ್ತ 23,750 ರೂಪಾಯಿ. ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಕೂಡ ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕುಂಟೆಬಿಲ್ಲನ್ನ ಚೆನ್ನಾಗಿ ಆಡಿದ್ದೀರಾ. ಈಗ 2ನೇ ಪ್ರಶ್ನೆ ಮಾಡೋಣ. ಓಕೆ, ಮೊದಲನೇ ಸುತ್ತಿನ 2ನೇ ಪ್ರಶ್ನೆ. ಮಾಸ್ಟರ್ 25,000 ರೂಪಾಯಿಗೆ ಕ್ವೆಶ್ಚನ್ ಪ್ಲೀಸ್. ಪ್ರೆ, ವಿ, ಗು, ದ, ಮ, ರು, ಲ ಈ ಅಕ್ಷರಗಳನ್ನು ಒಂದು ಅರ್ಥಬದ್ಧ ಪದಗುಚ್ಛವನ್ನಾಗಿ ಜೋಡಿಸಿ. ಆಪ್ಷನ್ ಎ ಪ್ರೇಮದ ಗುರುವಿಲ್ಲದ, ಆಪ್ಷನ್ ಬಿ ಗುರುವಿಲ್ಲದ ಪ್ರೇಮ, ಆಪ್ಷನ್ ಸಿ ಇಲ್ಲದ ಗುರುಪ್ರೇಮದ. ಗುರುಜಿ ಬಿ, ಗುರುವಿಲ್ಲದ ಪ್ರೇಮ. B. Hold on, mine is B. What do you think? B. Guruji, sure? Yeah. Sure, Guruji? Yeah. Okay, I'm locking it. All B? Yeah, B. Guruji, Right, yes? right. ಗುರು ಸರ್, ಗುರುವಿಲ್ಲದ ಪ್ರೇಮ ಮೊದಲು ನಿಮಗೆ ಗೊತ್ತಾಗಿದ್ದು, ಹೇಗೆ ರಿಯನೈಸ್ ಮಾಡಿದ್ರಿ? ರೀಸನ್ ಏನಿಲ್ಲ, 2 ಕಡೆ ದಾ ಒಂದೇ ಇರೋದು, 2ರಲ್ಲೂ 2 ದಾ ಇದೆ ಬೇಸಿಕ್. ಆಮೇಲೆ ಪ್ರೇಮದ ವಿಷಯದಲ್ಲಿ ನಾನಿಲ್ಲ, ಸೊ ಗುರುವಿಲ್ಲದ ಪ್ರೇಮ ಆಗಿರ್ಲೇಬೇಕು. ಗುರುವಿಲ್ಲದ ಪ್ರೇಮ, ಗುರುವಿಲ್ಲದ ಶಿಷ್ಯಲ್ಲಿ, ಗುರುವಿಲ್ಲದ ಶ್ವೇತ ಎಲ್ಲಿ? ನೋಡೋಣ ನಿಮ್ಮ ಗುರುವಿಲ್ಲದ ಪ್ರೇಮ ಸರಿನಾ ಇಲ್ವಾ ಅಂತ. ನಿಮ್ಮ 3 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವಂತ ಮೊತ್ತ 23,750 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 46,250 ರೂಪಾಯಿ. ಒಂದ್ ವೇಳೆ ತಪ್ಪಾಗಿದ್ರೆ ಇದು ನಿಮ್ಮ ಮೊದಲನೇ ಮಿಸ್ಟೇಕ್. 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 17,813 ರೂಪಾಯಿ. ಓಕೆ, ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಪ್ರೆ, ವಿ, ಗು, ದ, ಮ, ರು, ಲ ಈ ಅಕ್ಷರಗಳನ್ನು ಒಂದು ಅರ್ಥಬದ್ಧ ಪದಗುಚ್ಛವನ್ನಾಗಿ ಜೋಡಿಸಿ. 3 ಜನ ಸೇರಿ ಆಪ್ಷನ್ ಬಿ ಗುರುವಿಲ್ಲದ ಪ್ರೇಮನ ಲಾಕ್ ಮಾಡಿದೀರಾ. ಮಾಸ್ಟರ್, ಗುರುವಿಲ್ಲದ ಪ್ರೇಮ ಸರಿಯಾಗಿದ್ಯಾ ತಪ್ಪಾಗಿದ್ಯಾ? ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಗುರುವಿಲ್ಲದ ಪ್ರೇಮ ಇದು ಪ್ರಶ್ನೆಯಲ್ಲಿ ಕೊಟ್ಟಿರುವ ಅಕ್ಷರಗಳನ್ನೆಲ್ಲವನ್ನೂ ಬಳಸಿಕೊಂಡು ಮಾಡಬಹುದಾದ ಒಂದು ಅರ್ಥಗರ್ಭಿತ ಪದಗುಚ್ಛವಾಗಿದೆ. ಓಕೆ, ಈ ಒಂದು ಸರಿ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತದೆ 22,500 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 46,250 ರೂಪಾಯಿ. ಕಂಗ್ರ್ಯಾಚುಲೇಷನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲನೇ ಸುತ್ತಿನ 3ನೇ ಪ್ರಶ್ನೆ. ಈ 3 ಸೂಪರ್ ಸ್ಟಾರ್ಗಳಿಗೆ ಮಾಸ್ಟರ್ 25,000 ರೂಪಾಯಿಗೆ ಕ್ವೆಶ್ಚನ್ ಪ್ಲೀಸ್. ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ LEDಯ ವಿಸ್ತೃತ ರೂಪ ಏನು? ಆಪ್ಷನ್ ಎ ಲೈಟ್ ಎಕ್ಸ್ಪ್ಯಾಂಡಿಂಗ್ ಡಯೋಡ್, ಆಪ್ಷನ್ ಬಿ ಲೈಟ್ ಎಮಿಟಿಂಗ್ ಡಯೋಡ್, ಆಪ್ಷನ್ ಸಿ ಲೈಟ್ ಎಕ್ಸ್ಪ್ಲೋಡಿಂಗ್ ಡಯೋಡ್. B. I'm also B. Light emitting diode. Okay, good. ಶ್ವೇತಾ ಅವರೇ, ನಿಮ್ಮ ಮನೇಲಿ LED ಟಿವಿ ಇದೆಯಾ? ಅದರಿಂದನೇ ಇಷ್ಟರ ಮಟ್ಟಗಾರೋ ಆನ್ಸರ್ ಓಕೆ ರೈಟ್ ಇರುತ್ತೆ ಅಥವಾ ಇರಬಹುದು ಅಂತ ನಾನು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಬಟ್ ಅದ್ರ ಮೇಜರ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಒಡೆದ್ರೆ ಅದ್ರದ್ದು ಪುಡಿ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಡೇಂಜರಸ್, ಗೊತ್ತಾ? ಅದಕ್ಕೆ ಹೊಡಿಬೇಡಿ ಅನ್ನೋದು. ಗುರು ಸರ್, ನಿಮಗೆ ಈ ಕ್ವೆಶ್ಚನ್ಗೂ ಕೂಡ ನೀವೇ ಫಸ್ಟ್ ಉತ್ತರ ಕೊಟ್ಟಿದ್ದು. ನಾ 3 ಜನ ಕೊಟ್ರೆ ಸುಮ್ಮನೆ ರೀ. ಏನು ಕಾಮಿಡಿ ಮಾಡ್ತೀರಾ ಅವಾಗಿಂದ? ನಾನು ಶೋ ಮಾಡಲ್ಲ, ಖಂಡಿಸ್ತೀನಿ ಇದನ್ನ. ಗುರುಜಿ ಬೇಕು ಒಂದು ಕೆಲಸ ಮಾಡಿ, ನೀವೇ ಎಲ್ಲ ಪ್ರಶ್ನೆ ಉತ್ತರ ಮಾಡಿ, ನಾನಿಲ್ಲ ಇದ್ರಲ್ಲಿ. I don't mind ಅವರೇ ಫಸ್ಟ್ ಹೇಳಿದ್ರು, ಪರವಾಗಿಲ್ಲ, ನೋ ಪ್ರಾಬ್ಲಮ್ ಫಾರ್ ಮೀ. ಖಂಡಿಸ್ತೀನಿ ಗುರುಜಿ, ನಾನು ಇದನ್ನ ಖಂಡಿಸ್ತೀನಿ. ನಾನು ಇದರಲ್ಲಿ ಗುರುಜಿ ಗದೆ ಕೊಡಿ ಅವ್ರಿಗೆ. ಅಲ್ಲ, ಅವ್ರು ಹೋದ್ರೆ ನಿಮ್ಗೆ ಈಸಿ ಆಗುತ್ತೆ. ಯಾಕಂದ್ರೆ
ಈ ಶೇರ್ಸ್ ಜಾಸ್ತಿ ಇದೆ. That's what I told him. So, ನಿಮ್ choice, ಸಂತೋಷ. No problem. ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಎಲ್ಲಿಂದ ಆಚೆ ಹೋಗೋ ಬುಡ ಕಾಯ್ತಿರ್ತಾನೆ. ಭವತಿ ಭಿಕ್ಷಾ ಆ ಹುಡುಗ ನಾನೇ. ಸೊ ದಯವಿಟ್ಟು ಅವನ್ನ ಮಾತ್ರ ನೋಡ್ಕೊಂಡು ಹೋಗಿ ಇವ್ರು ಚೆನ್ನಾಗಿಟ್ಟಿದ್ದಾರೆ, ನೀವು ಚೆನ್ನಾಗಿ ಆಡಿ. ಓಕೆ, ಈ ಉತ್ತರ ಸರಿಯಾಗಿದೆಯಲ್ಲ ನೋಡೋಣ. Yes. ನಿಮ್ಮ ಅಕೌಂಟ್ ಅಲ್ಲಿರುವ ಟೋಟಲ್ ಬ್ಯಾಲೆನ್ಸ್ 46,250 ರೂಪಾಯಿ. ಒಂದ್ ವೇಳೆ ಈ ಒಂದು ಪ್ರಶ್ನೆಗೆ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 70,250 ರೂಪಾಯಿ. ಇನ್ ಕೇಸ್ ಈ ಒಂದು ಉತ್ತರ ತಪ್ಪಾಗಿದ್ರೆ ನಿಮ್ಮ ಮೊದಲನೇ ಮಿಸ್ಟೇಕ್ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 34,688 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಎಲ್ಇಡಿಯ ವಿಸ್ತೃತ ರೂಪ ಏನು? ನೀವು 3 ಜನ ಸೇರಿ ಕೊಟ್ಟಿರುವಂತ ಉತ್ತರ ಲೈಟ್ ಎಮಿಟಿಂಗ್ ಡಯೋಡ್. ನೋಡೋಣ ಈ ಒಂದು ಉತ್ತರ ಸರಿಯಾಗಿದೆಯೋ ಇಲ್ವೋ ಅಂತ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. 39ರ ಚಿಕ್ಕ ವಯಸ್ಸಿನಲ್ಲಿ ದಾರುಣ ಸ್ಥಿತಿಯಲ್ಲಿ ಸಾವನ್ನಪ್ಪಿದ ರಷ್ಯನ್ ಓಲನ್ ವೆಲೊಸೆವ್ ಎಂಬ ವಿಜ್ಞಾನಿಯ ಆವಿಷ್ಕಾರ. ಇವಾಗ ನಮ್ಮ ಮಾಸ್ಟರ್ ಹೇಳಿದ್ರಲ್ಲ, ಆ ವಿಷಯ ನಿಮ್ಗೆ ಗೊತ್ತಿತ್ತ ಯಾರಿಗಾದ್ರು? ಯಾವುದು ರಷ್ಯಲ್ಲಿ ಇದ್ದಿದ್ದ? ಇಲ್ಲ, ನಾನು ಜಪಾನ್ ತಿಳ್ಕೊಂಡಿದ್ದೆ, ಅವ್ರು ಆ ಕಡೆ ಹೋಗ್ಬಿಟ್ರು. ಎನಿವೇಸ್, ಈ ಒಂದು ಸರಿ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಿರುವಂತ ಮೊತ್ತ 24,000 ರೂಪಾಯಿ. ಸೊ ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 70,250, ಅಂದ್ರೆ 70,250 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಓಕೆ, ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಮಡಿಕೇರಿ ಮೇಲ್ ಮಂಜು ಈ ಭಾವಗೀತೆಯನ್ನು ಬರೆದ ಕವಿ ಯಾರು? ಆಪ್ಷನ್ ಎ ಜಿ.ಪಿ. ರಾಜರತ್ನಂ, ಆಪ್ಷನ್ ಬಿ ನಿಸಾರ್ ಅಹಮದ್, ಆಪ್ಷನ್ ಸಿ ಮೈಸೂರು ಅನಂತ ಸ್ವಾಮಿ. ನನ್ನ ಪ್ರಕಾರ ಸಿ, ಗುರುಜಿ ಅಲ್ಲಿ ಬಿಟ್ಟಿವಿ. ಐ ನೋ ದ ಸಾಂಗ್. ಮಡಿಕೇರಿ ಮೇಲ ಮಂಜು ಅಯ್ಯೋ, ಮಂಜು ಮೇಲೆ ಗುರುಜಿ ಮೈಸೂರು ಅನಂತ ಸ್ವಾಮಿ. ಸಿ, ಇಫ್ ಯು ವಾಂಟ್ ಪಾಸ್ ಯು ಕ್ಯಾನ್ ಪಾಸ್. ನನ್ನ ಪ್ರಕಾರ ಸಿ. Okay. ಎಕ್ಸ್ಕ್ಯೂಸ್ ಮೀ, Okay. ಶ್ವೇತಾ ಅವರೇ. ಸಿ. ಸಿ ಅಣ್ಣ, ಸಾಯಿರಾಮ್. ಸಿ. ಮೈಸೂರು ಅನ್ನೋ ಸ್ವಾಮಿ ಚಾನ್ಸ್ ಇಲ್ಲ. ಈಸ್ ಮೋರ್ ಎ ಕಂಪೋಸರ್. ಗುರು ಸರ್, ಏನ್ ಕನ್ಫ್ಯೂಷನ್ ನಿಮ್ಗೆ? ಜಿ.ಪಿ. ರಾಜರತ್ನ. ಇಲ್ಲ, I feel it was Nisar Ahmad. I don't know. I had a doubt of this question. ಮತ್ತೆ ಏನಕ್ಕೆ ಈ ಒಂದು ಆಪ್ಷನ್ ಲಾಕ್ ಮಾಡಿದ್ರಿ? Trust my teammates. ನೀವು ಮೈಸೂರು ಆನಂದ ಸ್ವಾಮಿ ಅಂತ ಹೇಳಿದ್ದೀವಿ. ಇಲ್ಲ, ಮೈಸೂರು ಆನಂದ ಸ್ವಾಮಿ ಅಲ್ಲ, 100% ಅಲ್ಲ. ಇಟ್ ಶುಡ್ ಬಿ ನಿಸಾರ್ ಅಹಮದ್. ನಿಸಾರ್ ಅಹಮದ್ ಆಗಿರ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಇಟ್ಸ್ ನಾಟ್ ಜಿ.ಪಿ. ರಾಜ್. ಓಕೆ, ಉತ್ತರ ಸರಿ ಇದ್ರೆ ಚೆನ್ನಾಗಿರುತ್ತೆ, ಇಲ್ದಿದ್ರೆ ಅರ್ಥ ಮಾಡ್ಕೊಂಡ್ರಿ ಇವತ್ತು ಯಾರು ಅಂತ. ಅಲ್ಲ, ಒಟ್ನಲ್ಲಿ ನೀವು ಹಾಡನ್ನ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ, ಮಡಿಕೇರಿ ಮೇಲೆ ಮಂಜು ಅಲ್ಲ, ನಿಜ ಅದೇನದು ಟ್ಯೂನ್? ಇಲ್ಲ ಇಲ್ಲ, ಅದು ಮಡಿಕೇರಿ ಸಿಪಾಯಿ. ಮಡಿಕೇರಿ ಸಿಪಾಯಿ. ಮಡಿಕೇರಿ ಮೇಲೆ ಮಂಜು is a popular song. It's a very popular song. ಮಡಿಕೇರಿ ಮೇಲೆ ಮಂಜು. It should be one. It's definitely not ಮೈಸೂರು ಅನ್ನೋ ಸಾಂಗ್. ಕನ್ನಡ ಸಾಹಿತ್ಯದ ಒಂದು ಪ್ರಶ್ನೆಯನ್ನು ನೀವು ಸಂತೋಷ್ ಅವ್ರ ಮೇಲೆ ನಂಬಿ ಉತ್ತರ ಕೊಟ್ಟಿದ್ದೀರಾ. ನಿಮ್ಮ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ನೋಡೋಣ. ನಿಮ್ಮ 3 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಟೋಟಲ್ ಬ್ಯಾಲೆನ್ಸ್ 70,250 ರೂಪಾಯಿ. ಒಂದ್ ವೇಳೆ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 89,750 ರೂಪಾಯಿ. ಒಂದ್ ವೇಳೆ ತಪ್ಪಾಗಿದ್ರೆ ನಿಮ್ಮ ಮೊದಲನೇ ತಪ್ಪು 25% ದುಡ್ಡು ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 52,688 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಮಡಿಕೇರಿ ಮೇಲ್ ಮಂಜು ಈ ಭಾವಗೀತೆಯನ್ನು ಬರೆದ ಕವಿ ಯಾರು? ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಸಿ, ಮೈಸೂರು ಅನಂತ ಸ್ವಾಮಿ. ಮಾಸ್ಟರ್, ಆನ್ಸರ್ ಪ್ಲೀಸ್, ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಸೊ ಈ ಒಂದು ಉತ್ತರ ಲಾಕ್ ಮಾಡ್ಬೇಕಾದ್ರೆ ಯಾರನ್ನ ನಂಬಿ ಲಾಕ್ ಮಾಡಿ? ಅಯ್ಯೋ ನಾರಾಯಣ. ನಾನು ಕೃಷ್ಣನ್ ನಂಬದೆ, ಅವ್ರು ನಾರಾಯಣ್ ನಂಬದ್ರು, ಎಲ್ಲ ಒಂದೇ. ಸರ್ ನಮ್ಮಿಬ್ಬರು ನಂಬದ್ರು. ಬಂಡಲ್ ಬಡ ಇಮಾದೇವ ಬಿಡುವನು ಕಂಬಿಲ್ದ ರೈಲು ಹರೆ ಟಾಂಗ್ ಟಿ ಟಾಂಗ್ ಟಿ ಟಾಂಗ್ ಟಿ ಟಾಂಗ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆನ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಬ್ರೇಕ್ ಹೋಗಿಂತ ಮುಂಚೆ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಮಡಿಕೇರಿ ಮೇಲ್ ಮಂಜು ಈ ಭಾವಗೀತೆಯನ್ನು ಬರೆದ ಕವಿ ಯಾರು? ನೀವು 3 ಜನ ಸೇರಿ ಸೆಲೆಕ್ಟ್ ಮಾಡೋದು ಆಪ್ಷನ್ ಸಿ, ಮೈಸೂರು ಅನಂತ ಸ್ವಾಮಿ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಾವೊಂದು ತಪ್ಪು ಮಾಡಿದ್ರಿ. ಓ ಮೈ ಗಾಡ್. ನಿಮ್ಮ ಉತ್ತರ ತಪ್ಪು. ಜಿ.ಪಿ. ರಾಜರತ್ನಂ ಅವರು ಬರೆದ ಈ ಗೀತೆಯನ್ನು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಮೈಸೂರು ಅನಂತ ಸ್ವಾಮಿಯವರ ಧ್ವನಿಯಲ್ಲಿಯೇ ಚಿರಪರಿಚಿತವಾಗಿದೆ. ಈಗ ಗೊತ್ತಾಯ್ತು ನನಗೆ, ಜೀವನದಲ್ಲಿ ತಪ್ಪು ಮಾಡಲ್ಲ. ವಾಯ್ಸ್ ಅವ್ರದ್ದು. ಮಡಿಕೇರಿ ಮೇಲೆ ಮಳೆ ಬರಲಿ, ಮಂಜು ಬರಲಿ, ಬಿಸಿಲು ಬರಲಿ,
ನನಗೆ ಗೊತ್ತು ಯಾರು ಅವ್ರು ವಾಟ್ ಎವರ್ ಹ್ಯಾಪನ್ಸ್ 25% ಹೋಯ್ತಲ್ಲ ಅಂತ ಅವರು. ಆಕ್ಚುಲಿ ಗುರು ಸರ್ ಹೇಳಿದ್ರು ಮೈಸೂರು ಅನಂತಸ್ವಾಮಿ ಅವರು ಮೋರ್ ಆಫ್ ಕಂಪೋಸರ್ ಆ್ಯಂಡ್ ಸಿಂಗರ್ ಅಂತ. ಅದಾದ್ಮೇಲೆ ಹೇಳಿದ್ರು ಸ್ವಲ್ಪ ಇನ್ನೂ ಸಮಯ ತಗೊಂಡಿದ್ರೆ ಸರಿಯಾಗಿ ಉತ್ತರ ಕೊಡ್ಬೋದಾಗಿತ್ತೇನೋ ಅಂತ. ಅಲ್ಲಿ ಏನಾಯ್ತು, ಎರಡು ಕಡೆ ಮೈಸೂರು ಆನಂದ ಸ್ವಾಮಿ ಬಂದ ತಕ್ಷಣ ದಟ್ ಆಟೋಮ್ಯಾಟಿಕ್ ಡೋಂಟ್ ವೇಸ್ಟ್ ಟೈಮ್ ಹೋಗುತ್ತೆ. ಅದು ದಟ್ಸ್ ಏನ್ ಹೇಳೋದು, ರಿಫ್ಲೆಕ್ಸ್ ಅದು. ಓಕೆ, ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಇದ್ದಿದ್ದು 70,250 ರೂಪಾಯಿ. ಈಗ ಫಸ್ಟ್ ಮಿಸ್ಟೇಕ್ ಆಗಿ 25% ದುಡ್ಡು ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 52,688. ಎರಡನೇ ಹಂತಕ್ಕೆ ಕಾಲಿಡೋ ಟೈಮ್ ಅಂದ್ರೆ ಡಿಸಿಷನ್ ಟೈಮ್. ನೀವು 3 ಜನ ಸೇರಿ 15 ಸೆಕೆಂಡ್ ಡಿಸೈಡ್ ಮಾಡ್ತೀರಾ ನೀವು ಈ ಆಟನ ಇಲ್ಲ ಕ್ವಿಟ್ ಮಾಡ್ತೀರಾ ಅಥವಾ ಮುಂದೆ ಆಡ್ತೀರಾ ಅಂತ. ಯೋರ್ ಡಿಸಿಷನ್ ಟೈಮ್ ಸ್ಟಾರ್ಟ್ಸ್ ನೌ. ಪ್ಲೇ. ಈ ರೌಂಡ್ ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್. ಮೊದಲನೇ ಹಂತದಲ್ಲಿ ಪ್ರತಿ ಪ್ರಶ್ನೆಗೆ 25,000 ರೂಪಾಯಿ ಇತ್ತು. ಈ ಹಂತದಲ್ಲಿ ಪ್ರತಿ ಪ್ರಶ್ನೆಗೆ 50,000 ರೂಪಾಯಿ ಇರುತ್ತೆ. ಜಸ್ಟ್ ಲೈಕ್ ನ್ಯೂ ಡಬಲ್ಸ್ ಫೆಸ್ಟ್ ಅಟ್ ಮೆಕ್ಡೊನಾಲ್ಡ್ಸ್, 1 is a treat, 2 is a feast. ಎರಡನೇ ಹಂತಕ್ಕೆ ಹೋಗಕ್ಕೂ ಮುಂಚೆ ಗುರುಕಿರಣ್ ಸರ್, ನೀವು ಒಂದು ಹಾಡು ಹಾಡ್ಬೇಕಂದ್ರೆ ಯಾವ ಹಾಡು ಹಾಡ್ತೀರಾ ನಮಗೋಸ್ಕರ? ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರೆ ಟಾಂಗ್ ಟಿ ಟಾಂಗ್ ಟಿ ಟಾಂಗ್ ಟಿ ಟಾಂಗ್. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರೆವ. ಎಮ್ಮೆರಿ ಕಾಗವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾರ್ತೈತಂತೆ, ಒಟ್ನಲ್ಲವನೊಬ್ಬ ಸುಳ್ಳಿನ ಕಂತೆ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರೆವ. ಬ್ಯೂಟಿಫುಲ್, ಐ ಲವ್ ದಿಸ್. ತುಂಬಾ ಮೀನಿಂಗ್ಫುಲ್ ಇರೋ ಒಂದು ಸಾಂಗ್ ಅಲ್ವಾ ರೋಹಿತ್? ಆಲ್ರೈಟ್ ಫ್ರೆಂಡ್, ಲೆಟ್ಸ್ ಕಂಟಿನ್ಯೂ ದ ಗೇಮ್. ಈಗ ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್ ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಈ ಯಾವ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಆರತಿ ಇಬ್ಬರು ಒಟ್ಟಾಗಿ ವೈದ್ಯರ ಪಾತ್ರದಲ್ಲಿ ನಟಿಸಿದ್ದಾರೆ? ಆಪ್ಷನ್ ಎ ನಾಗರಹಾವು, ಆಪ್ಷನ್ ಬಿ ನಾನಿರುವುದೇ ನಿನಗಾಗಿ, ಆಪ್ಷನ್ ಸಿ ಹೊಂಬಿಸಿಲು. ಗುರುಜಿ, ಐ ಥಿಂಕ್ ಹೊಂಬಿಸಿಲು, ಬಟ್ ವಾಟ್ ಡು ಯು ಥಿಂಕ್? ನಾಟ್ ನಾಗರಾವ್. ಐ ಥಿಂಕ್ ಹೊಂಬಿಸಿಲು ಇಲ್ಲ. ಆರತಿ ನಾನಿರುವುದೇ ನನಗಾಗಿ ರಾಜ್ಯ ವಿಷ್ಣುವರ್ಧನ್. ಹೊಂಬಿಸಿಲು, ನೋ ಹೊಂಬಿಸಿಲು ಇಸ್ ಆಲ್ಸೋ ನಾಟ್ ರಾಜ್ಕುಮಾರ್. ಡಾಕ್ಟರ್ ವಿಷ್ಣುವರ್ಧನ್ ಅಂಡ್ ಆರ್ತಿ ವೈದ್ಯರ ಪಾತ್ರದಲ್ಲಿ. ನಾಟ್ ನಾಗರಾವ್, ನಾಟ್ ನಾನಿರುವುದೇ ನನಗಾಗಿ ನನಗೆ ನನಗೆ ಗೊತ್ತಿಲ್ಲ. ಅದೇ ಹೊಂಬಿಸಿಲು. ಐ ಥಿಂಕ್ ಹೊಂಬಿಸಿಲು. ಹೊಂಬಿಸಿಲು. ಶೂರ್. ಐ ಡೋಂಟ್ ನೋ ಬಿಕಾಸ್ ನನಗೆ ಗೊತ್ತಿಲ್ಲ. ಐ ಥಿಂಕ್ ಹೊಂಬಿಸಿಲು ಅಷ್ಟೇ. ಪಾಸ್ ಮಾಡೋಣ. ಗುರುಜಿ, ಹೊಂಬಿಸಿಲು, ಥಿಂಕ್ ಅಬೌಟ್ ಇಟ್. ವಿಷ್ಣು ಸರ್ ಹೊಂಬಿಸಿಲು ಅಲ್ಲ, ಯಾ 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 ಈ ಒಂದೇ ಹೊಂಬಿಸಿಲು ಆಗಿರ್ಬೋದು. ನಾನಿರೋದೇ ನನಗೆ ಫಸ್ಟ್ ಹೊಂಬಿಸಿಲು. ಅಂತೂ ಅಲ್ಲ, ಸೆಕೆಂಡ್ ಐ ಡೋಂಟ್ ನೋ. ಸೆಕೆಂಡ್ ಐ ಡೋಂಟ್ ನೋ. ಥರ್ಡ್ ಇರಬಹುದು. ಐ ಆಮ್ ಆಲ್ಸೋ. ಗುರುಜಿ ಹೊಂಬಿಸಿಲು. ಹೊಂಬಿಯಾ? ಲಾಕ್. ಓಕೆ ಓಕೆ ಓಕೆ. 3 ಜನಕ್ಕೂ ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು. ಸಂತೋಷ್, ಯು ಆರ್ ವೆರಿ ಕಾನ್ಫಿಡೆಂಟ್ ಇದು ಹೊಂಬಿಸಿಲು ಅಂತ. ನಾನು ಆಕ್ಚುಲಿ ನಾಗರಹಾವ್ ಸಿನಿಮಾ ನೋಡಿ. ಅಲ್ಲ, ಇದಕ್ಕಿಂತ ಮುಂಚಿನ ಕ್ವೆಶ್ಚನ್ ತುಂಬಾ ಕಾನ್ಫಿಡೆನ್ಸ್ ಇತ್ತು. ನಾವು ಆಲ್ವೇಸ್ ಕಾನ್ಫಿಡೆಂಟ್ ಪರ್ಸನ್. ಮುಂಚೆ ಕ್ವಶನ್ ಬಗ್ಗೆ ಮಾತಾಡಬೇಡಿ, ನಾನು ಆಲ್ರೆಡಿ ತುಂಬಾ ನೋವಲ್ಲಿದ್ದೀನಿ. ಗುರುಜಿ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಸಂತು ಅಂತ ಪ್ರೆಸ್ ಮಾಡೋದು ಅದು ತಪ್ಪಾಗಿದೆ. ಅದನ್ನ ಹೇಗಾದ್ರೂ ಮಾಡಿ ತಿದ್ದಬೇಕು ನಾನೀಗ. ಸೊ ನೋಡಿದೀರಾ ಈ ಚಿತ್ರ? ಹೊಂಬಿಸಿಲು ನೋಡಿದ್ದೀನಿ. ನೋಡಿದೀರಾ? ಐ ಸೀನ್ ಇಟ್ ಇನ್ ಟಿವಿ. ಸೊ ನೀವು ವಿಷ್ಣುವರ್ಧನ್ ಅವರು ಮತ್ತು ಆರ್ತಿ ಅವರು ಡಾಕ್ಟರ್ಸ್ ಆಗಿ ಕೆಲಸ ಮಾಡೋದು ಈ ಚಿತ್ರದಲ್ಲಿ ನೋಡಿದ್ದೀರಾ? ಶ್ವೇತಾ, ನಿಮಗೆ ಗೊತ್ತಿತ್ತಾ ಈ ಒಂದು? ಆಕ್ಚುಲಿ ನಾಗರಹಾವು ನೋಡಿದ್ದೀನಿ. ಆಕ್ಚುಲಿ ಸತ್ಯ ಹೇಳ್ಬೇಕು ಅಂದ್ರೆ ಕೇಳಲಿಲ್ಲ ನಾನು. ಥರ್ಡ್ ತುಂಬಾ ಕೇಳಿದ್ದೀನಿ, ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲ ಹೇಳಿದ್ದು ಇದ್ರ ಬಗ್ಗೆ ಕೇಳಿದ್ದೀನಿ. ಸೊ ಹಾಗಾಗಿ ಐ ಥಾಟ್. ಸಂತೋಷ್ ಅವರೇ, ಈ ಪ್ರಶ್ನೆಯಿಂದ ನಿಮ್ಗೆ ಮತ್ತೆ ಇವರಿಬ್ಬರ ನಂಬಿಕೆ ಗಳಿಸಬಹುದು ಅಂತ ಅನ್ಸ್ತದೆ ನಿಮ್ಗೆ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಇದ್ದ ಟೋಟಲ್ ಅಮೌಂಟ್ 52,688 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 77,688 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ಇದು ನಿಮ್ಮ ಎರಡನೇ ಮಿಸ್ಟೇಕ್. 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 26,344 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ ಕೇಳಿದಂತ ಪ್ರಶ್ನೆ, ಈ ಯಾವ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಆರತಿ ಇಬ್ಬರು ಒಟ್ಟಾಗಿ ವೈದ್ಯರ ಪಾತ್ರದಲ್ಲಿ ನಟಿಸಿದ್ದಾರೆ? ನೀವು 3 ಜನ ಕೂಡಿ ಆಪ್ಷನ್ ಸಿ ಹೊಂಬಿಸಿಲನ್ನ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ಸರಿ ಉತ್ತರ ಪ್ಲೀಸ್. ಮೇಸ್ಟ್ರೇ, ಉತ್ತರ ಸರಿನಾ ಹೇಳಿ ಮೇಸ್ಟ್ರೇ. ನಿಮ್ಮ ಉತ್ತರ ಸರಿ. ಉಷಾ ನವರತ್ನರಾಮ್ ಅವರ ಕಾದಂಬರಿಯನ್ನಾಧರಿಸಿದ ಹೊಂಬಿಸಲು ಚಿತ್ರದಲ್ಲಿ ಇಬ್ಬರು ವೈದ್ಯರ ಪಾತ್ರದಲ್ಲಿ ನಟಿಸಿದ್ದಾರೆ. ಸಂತೋಷ್ ಅವರ ಈ ಸತಿ ನಂಬಿಕೆ ಉಳಿಸ್ಕೊಂಡ್ಬಿಟ್ರೆ. ತುಂಬಾ ಕ್ಲಿಯರ್ ಆಗಿದೆ ಈಗ ಮೈಂಡ್ ಎಲ್ಲ.
ಮೋಡಗಳೆಲ್ಲ ಕ್ಲಿಯರ್ ಆಯ್ತು. ಕ್ಲಿಯರ್ ಆಗಿತ್ತು ಈಗ. ಹಳೇದೆಲ್ಲ ಆಕ್ಚುಲಿ ಅವರೇ ಈಸ್ ಗುಡ್ ಇನ್ ಓಲ್ಡ್ ಮೂವೀಸ್. ಹೌದು, ಅವ್ರೇನು ಟ್ರಸ್ಟ್ ಮಾಡೋದು ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನಾ ಬಂದ್ಮೇಲೆ ಅಣ್ಣ ಬಂದಿದ್ದು. ಈ ಒಂದು ಉತ್ತರಕ್ಕೆ ನೀವು ತಗೊಂಡಂತ ಸಮಯ 50 ಸೆಕೆಂಡ್ಗಳು. ಈ ಉತ್ತರದಿಂದ ನಿಮ್ಗೆ ಸಿಗ್ತಾ ಇರೋದು 25,000 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 77,688 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ನ 2ನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಪುರಾಣಗಳ ಪ್ರಕಾರ ಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದಿದ್ದು ಯಾವ ಸ್ಥಳದಲ್ಲಿ? ಆಪ್ಷನ್ ಎ ಮಥುರಾ, ಆಪ್ಷನ್ ಬಿ ಗೋಕುಲ, ಆಪ್ಷನ್ ಸಿ ಕೋಸಲ. ಗುರುಜಿ, ಐ ಥಿಂಕ್ ಗೋಕುಲ, ಬಟ್ ಐ ಲೀವ್ ಇಟ್ ಟು ಯು ಬಿಕಾಸ್ ಈಸ್ ಬಾರ್ನ್ ದೇರ್. ಅಲ್ಲೇ ಮಥುರಾ ಗೋಕುಲದಲ್ಲಿ ಬೇರೆ ಗೋವರ್ಧನ ಆನ್ಸರ್ ಬಿ ಅಂತ ಅನ್ಕೊಂಡಿದ್ದೀನಿ. ಗೋಕುಲ, ಐ ಥಿಂಕ್ ಬಿ. ಗುರುಜಿ, ಟೇಕ್ ಇಟ್. ಗೋವರ್ಧನಗಿರಿಯನ್ನು ಕೃಷ್ಣನು ಗೋವರ್ಧನ ಹಿರಿಯನ್ನು ಎತ್ತಿ ಹಿಡಿದಿದ್ದು ಯಾವ ಗೋಕುಲ ಮಾಡೋಣ. ಗೋಕುಲ. ಬಿಕಾಸ್ ನಾಟ್ ಮಧುರಾ ಫಾರ್ ಶೋರ್. ಬಿ. ಯಾ, ಬಿ. ಶೋರ್ ಬಿ. ಬಿ. ಓಕೆ. ಕೃಷ್ಣ, ಕರೆದ್ರಾ? ನೀವು ಈ ಒಂದು ಉತ್ತರನ ಲಾಕ್ ಮಾಡಕ್ಕೆ ತಗೊಂಡ್ರ ಸಮಯ 29 ಸೆಕೆಂಡ್ಗಳು. 3 ಜನ ಗೆಸ್ ಮಾಡಿದ್ರ? ಇಲ್ಲ, ಬಟ್ ಐ ಥಿಂಕ್ ಇಸ್ ಬಾರ್ನ್ ಇನ್ ಮಥುರಾ. ಬಟ್ ಗೋವರ್ಧನ ಹಿರಿಯನ್ನ ಇಲ್ಲ, ಕೋಸಲ ನ್ಯೂ ನೇಮ್ ಅದು ಆಗಿರ್ಬೋದು, ಗೊತ್ತಿಲ್ಲ. ಈಗೇನು ಗೋವರ್ಧನ ಅಂದ್ರೆ ಎರಡರಲ್ಲಿ ಗೋ ಇದೆ ಅಂತ. ಗೋಕುಲ ತಪ್ಪಾಗಿದ್ರೆ ಇಲ್ಲಿಂದ ಗೋ ಕೂಡ ಆಗುತ್ತೆ. ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದ ಯಾವುದು ಎಲ್ರಿಗೂ ಒಂದು ಶೆಲ್ಟರ್ ಕೊಟ್ಟಿದ್ದ ಜಾಗ ಅಲ್ಲ, ಸೊ ಗೋವರ್ಧನಗಿರಿ ಅದು. ಸೊ ಹಾಗಾಗಿ ಅದೇ ಗೋಕುಲ ಆಗಿರಬಹುದು ಅಂತ. ಸೊ ಈ ಒಂದು ಉತ್ತರ ಲಾಕ್ ಮಾಡ್ಬೇಕಾದ್ರೆ ಯಾರನ್ನ ನಂಬಿ ಲಾಕ್ ಮಾಡಿ? ಅಯ್ಯೋ ನಾರಾಯಣ. ನಾನು ಕೃಷ್ಣನ್ ನಂಬದೆ, ಅವ್ರು ನಾರಾಯಣ ನಂಬದ್ರು. ಎಲ್ಲ ಒಂದೇ. ಸರ್, ನಮ್ಮಿಬ್ಬರು ನಂಬದ್ರು. ನೋಡೋಣ ಆ ಕೃಷ್ಣ ಪರಮಾತ್ಮ ನಿಮ್ಮ ಕೈ ಹಿಡಿತಾನ ಇಲ್ವಾ ಅಂತ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಮೊತ್ತ 77,688 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,13,188 ರೂಪಾಯಿ. ತಪ್ಪಾಗಿದ್ರೆ ಇದು ನಿಮ್ಮ 2ನೇ ಮಿಸ್ಟೇಕ್. 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 38,844 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ ಕೇಳಿದಂತ ಪ್ರಶ್ನೆ, ಪುರಾಣಗಳ ಪ್ರಕಾರ ಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದದ್ದು ಯಾವ ಸ್ಥಳದಲ್ಲಿ? ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಬಿ ಗೋಕುಲ. ಮಾಸ್ಟರ್, ಆ ಕೃಷ್ಣ ಇವರ ಕೈ ಹಿಡಿತದನ ಇಲ್ವಾ? ರೈಟ್ ಆನ್ಸರ್ ಪ್ಲೀಸ್. Oh my God, I'm really so happy now. ನಿಮ್ಮ ಉತ್ತರ ಸರಿ. ಕೃಷ್ಣನ ಮೇಲೆ ಕುಪಿತಗೊಂಡ ಇಂದ್ರನು ಸುರಿಸಿದ ಸತತ 7 ದಿನಗಳ ಮಳೆಯಿಂದ ಗೋಕುಲ ನಿವಾಸಿಗಳನ್ನು ರಕ್ಷಿಸಲು ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಆಶ್ರಯ ನೀಡುತ್ತಾನೆ. ಕಂಗ್ರ್ಯಾಚುಲೇಷನ್ಸ್. ಈ ಸತಿ ಬ್ಯಾಂಕ್ ಅಕೌಂಟ್ ಎತ್ತಿ ಹಿಡಿದಿರೋರು ನೀವು 1,00,000 ರೂಪಾಯಿ. ಈ ಪ್ರಶ್ನೆಯಿಂದ ನಿಮ್ಮ ಅಕೌಂಟ್ಗೆ ಸೇರ್ತಿರುವಂತ ಮೊತ್ತ 35,500 ರೂಪಾಯಿ. ಸೊ ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,13,188 ರೂಪಾಯಿ. 6 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. 2ನೇ ಹಂತದ ಕೊನೆಯ ಪ್ರಶ್ನೆಗ ಓಕೆ, ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್ 2 3ನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇವುಗಳಲ್ಲಿ ಯಾವುದು 2015ರ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿ ನಡೆಯುವ ದೇಶಗಳಲ್ಲಿ ಒಂದಲ್ಲ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ನ್ಯೂಜಿಲೆಂಡ್, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. ಇವುಗಳಲ್ಲಿ This is like Greek and Latin. 2015ರ ಕ್ರಿಕೆಟ್ ವಿಶ್ವಕಪ್ ಪಂದ್ಯಗಳಲ್ಲಿ ನಡೆಯುವ ದೇಶಗಳಲ್ಲಿ ಒಂದಲ್ಲ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಇದೆಯಾ? ಐ ನೋ ನಥಿಂಗ್. ನನಗೂ ಆಕ್ಚುಲಿ ಕ್ರಿಕೆಟ್ ಬಗ್ಗೆ ದೇವರನ್ನ ಏನು ಗೊತ್ತಿಲ್ಲ. ನೀವೇ ಹೆಲ್ಪ್ ಮಾಡಬೇಕು ಸಂತೋಷ್. ಯಾವುದು ಒಂದು ದೇಶದಲ್ಲಿ ಆಡ್ತಾ ಇಲ್ಲ ಅಲ್ಲ, ಅಲ್ಲಿ ಆ ದೇಶದಲ್ಲಿ ಮಾಡ್ತಾ ಇಲ್ಲ, ಗೊತ್ತಿಲ್ಲ, ಬಿಟ್ಬಿಡು. ಪಾಸು ಸುಮ್ಮನೆ ಏನಕ್ಕೆ? ಸಿ ದಕ್ಷಿಣ. ಪಾಸ್. ಯು ವಾಂಟ್ ಪಾಸ್? ಪಾಸ್. Sure. No, yeah, sure. South Africa. ಪಾಸ್. ಪಾಸು. ಇಲ್ಲಿ ಪಾಸ್. ಇಲ್ಲಿ. ಸಂತೋಷ್ ಅವರು, ನಿಮ್ಗೆ ಈ ಪ್ರಶ್ನೆ ಅರ್ಥ ಆಯ್ತಲ್ವಾ? Yeah, so 2015 in the whole tour ಯಾವ ಸ್ಥಳದಲ್ಲಿ ನಡೀತಾ ಇಲ್ಲ? ಸೊ ಅದರಲ್ಲೂ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ. ಶ್ವೇತಾ ಅವರೇ, ನೀವು ಕೂಡ ಎಲ್ಲೋ ಒಂದ್ ಕಡೆ ದಕ್ಷಿಣ ಆಫ್ರಿಕಾ ಅಂತ ಹೇಳಿದ್ರಿ ಒಂದ್ಸತಿ. ಯಾಕೆಂತಂದ್ರೆ ಇನ್ನೆರಡು ತುಂಬಾ ಜಾಸ್ತಿ ಕೇಳಿದ್ದೀನಿ ನನ್ನ ಹೆಸರು. ಸಂತೋಷ್, ನಿಮ್ಗೆ ಒಂದು ಚಾಯ್ಸ್ ಕೊಟ್ರೆ ಈ 3 ಆಪ್ಷನ್ಸ್ ಅಲ್ಲಿ ಯಾವ ಒಂದು ಆಪ್ಷನ್ ನ ನೀವು ಚೂಸ್ ಮಾಡ್ತೀರಿ? ಸ್ಟಿಲ್ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ. ಶ್ವೇತಾ ಅವರೇ, ನೀವು? ಸಿ. ಗುರುಕಿರಣ್ ಸರ್? ಅವರಿಬ್ರು ಹೇಳಿದ್ರೆ ನಾವು ಒಂದು ಟೀಮ್, ನಾವು ಯಾವತ್ತೂ ನೆವರ್ ಡಿವೈಡೆಡ್. ಸೊ ಮಾಸ್ಟರ್, 3 ಜನ ಸೇರಿ ಈ ವರ್ಲ್ಡ್ ಕಪ್ ನಡೀತಾ ಇರೋದು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲ ಅಂತ ಇವ್ರು 3 ಜನ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ? ರೈಟ್ ಆನ್ಸರ್ ಪ್ಲೀಸ್. ಸರಿ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. 2015ರ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿ
ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದೆ. ಇಬ್ಬರಿಗೂ ವೇಗ ಐಡಿಯಾ ಇತ್ತು ಸೌತ್ ಆಫ್ರಿಕಾಲ್ ನಡೀತಾ ಇಲ್ಲ ಅಂತ. ಸೊ ಸ್ವಲ್ಪ ಇನ್ನ ಸಮಯ ತಗೊಂಡಿದ್ರೆ ಪಾಸ್ ಆಪ್ಷನ್ ಉಳಿಸ್ಕೊಬೋದಾಗಿತ್ತು. ನಾನು ಸುಮ್ಮನೆ ಗೆಸ್ ಮಾಡ್ತಿದ್ದಷ್ಟೇ, ಸೊ ಹಾಗಾಗಿ ಐ ಡಿಡ್ಂಟ್ ವಾಂಟ್ ಟು ಟೇಕ್ ಚಾನ್ಸ್. ಭಗವಂತ ಇದ್ದಾನೆ. ನಿಮಗೋಸ್ಕರ ಹೊಸ ಪ್ರಶ್ನೆ ಬರುತ್ತೀಗ. ಆ ಪ್ರಶ್ನೆಗೆ ಮತ್ತೆ ಹೊಸದಾಗಿ ಸಮಯ ಶುರು ಆಗುತ್ತೆ. ನೆನಪಿರ್ಲಿ, ನಿಮ್ ಮಿಕ್ಕಿರೋದು ಕೇವಲ ಒಂದೇ ಲೈಫ್. ಪಾಸ್ ಆಪ್ಷನ್ ಯೂಸ್ ಮಾಡಿದೀರಾ, ಮೊದಲೇ ಮಿಸ್ಟೇಕ್ ಆಗಿದೆ. ಒಂದೇ ಒಂದು ಮಿಸ್ಟೇಕ್ ಮಾಡಕ್ ನಿಮ್ಗೆ ಅವಕಾಶ ಇದೆ. ಲೆಟ್ಸ್ ಗೋ ಮಾಸ್ಟರ್, ರೀಪ್ಲೇಸ್ಮೆಂಟ್ ಕ್ವೆಶ್ಚನ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. La que te suplico que no salga el sol. Bailando, 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 bailando. Tu cuerpo y el mío llenando el vacío, subiendo y bajando. Subiendo y bajando. ಇದು ನಾಟ್ ಶ್ರೀಕಂಠ ದತ್ತ 100%. 100%. ಜಯಚಾರುಣ್ ರಾಜೇಂದ್ರ, ಆಸ್ ಐ ರಿಮೆಂಬರ್, ನಾನು ಚಿಕ್ಕವನಿರುವಾಗ he was the king. And he's the one who accepted. This would have happened somewhere in 1948. ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ ಜೊತೆ ಇವತ್ತು ಗುರು ಕಿರಣ್ ಸರ್, ಶ್ವೇತಾ ಅವರು ಹಾಗೆ ಸಂತೋಷ್ ಶಾರಿವರ್ಧನ್ ಅವರು 3 ಜನ 2ನೇ ಹಂತದಲ್ಲಿದ್ದಾರೆ. 3ನೇ ಪ್ರಶ್ನೆಗೆ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿ ರೀಪ್ಲೇಸ್ಮೆಂಟ್ ಕ್ವೆಶ್ಚನ್ಗೋಸ್ಕರ ಕಾಯ್ತಾ ಇದ್ದಾರೆ. ಮಾಸ್ಟರ್, ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ 2ನೇ ಸುತ್ತಿನ ರೀಪ್ಲೇಸ್ಮೆಂಟ್ ಪ್ರಶ್ನೆ 50,000 ರೂಪಾಯಿಗೆ. ಕ್ವೆಶ್ಚನ್ ಪ್ಲೀಸ್. ಯಕ್ಷಗಾನದ ನಿರೂಪಣೆ ಮಾಡುವ ಹಿನ್ನೆಲೆ ಗಾಯಕರ ಗುಂಪಿನ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಭಾಗವತ, ಆಪ್ಷನ್ ಬಿ ಕಥೆಗಾರ, ಆಪ್ಷನ್ ಸಿ ನಾಯಕ. 3 ಜನ ಪ್ರೆಸ್ ಮಾಡಿಲ್ಲ. Come on, what the? It's not working. Hey. ಓಕೆ, ಗುರು ಸರ್ ಅಂಡ್ ಶ್ವೇತಾ, ನೀವಿಬ್ರು ಫ್ರಮ್ ಮ್ಯಾಂಗ್ಳೂರ್. ಯಕ್ಷಗಾನದ ಬಗ್ಗೆ ನಾಲೆಜ್ ನಿಮ್ಗೆ ತುಂಬಾನೇ ಇರುತ್ತೆ. ಯಕ್ಷಗಾನ ಪಾತ್ರ ಬೇರೆ ಹಾಕಿದ್ದೀನಿ. ಓ, ವೇಷ ಹಾಕಿದ್ದೀನಿ ನಾನು. ಒಳ್ಳೆ ಕಾಂಟೆಂಟ್ ಸಿಗುತ್ತೆ ನಮ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲ. ನಾವು ಅಷ್ಟೇ. ಹೌದು, ಸಿಗತ್ತೆ ಇವಾಗ. ಅದು ಯಮಧೂತನ ಪಾತ್ರ ಮಾಡಿದ್ದೀನಿ. ಗೊತ್ತಾ, ನಾವು ಮಂಗಳೂರು ಕಡೆ ಡೆಡ್ ಬಾಡಿ, ಇಬ್ರು ಯಮದೂತರು, ಒಂದು ನಾಟಕ ಮಾಡೋಣ. ನಾನೇ ಡೆಡ್ ಬಾಡಿ ಬೇಕಾದ್ರೆ ಭಗವದ್ ಅಜ್ಜುಕೀಯಂ ನಾಟಕ ಮಾಡಿದ್ದ. ಇಲ್ಲ, ಇದು ಪ್ರಶ್ನೆ ಬಂದ ತಕ್ಷಣ ಉತ್ತರ ಗೊತ್ತಿತ್ತು, ಆಪ್ಷನ್ ಬೇಡ ಇತ್ತು. ಯಾಕಂದ್ರೆ ಸಿಂಪಲ್ ಚಿಕ್ಕನಲ್ಲಿ ಯಕ್ಷಗಾನ ನೋಡ್ತಾ ಬರ್ತಾ ಇದ್ವಿ ಅಲ್ಲ. ಸೊ ಯಕ್ಷಗಾನದಲ್ಲಿ ಇರೋದಷ್ಟೇ ಹಿನ್ನೆಲೆ ಅಂದ್ರೆ ಮೇನ್ ಭಾಗವತಿಗೆ, ಆಮೇಲೆ ಚೆಂಡೆ, ಮದ್ದಳೆ ಅಂತ ಇದೆ. ಅದು ನೋಡೋಕೆ ಮೃದಂಗಂ ಥರ ಕಾಣುತ್ತೆ, ಬಟ್ ಮದ್ದಳೆ ಅಂತ, ಮದ್ದಳೆ ತಾಳ. ಸೊ ನಿಮಗೆ ಇದ್ರ ಬಗ್ಗೆ? ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ನಾವು ಬಂದಿರೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಹಬ್ಬದ ದಿವಸ ದೇರ್ ವಾಸ್ ಆಲ್ವೇಸ್ ಕಥೆಗಳಿ ಪರ್ಫಾರ್ಮೆನ್ಸ್. ಸೊ ಯಕ್ಷಗಾನ ಇಲ್ಲಿ ನಾವು ಯಕ್ಷಗಾನ ಕರಿತೀರಿ, ಅಲ್ಲಿ ಕಥೆ. ಸೊ ಈ ಕಲೆನ ಈಗಲೂ ಉಳಿಸ್ಕೊಂಡಿರೋದು ಕರ್ನಾಟಕ ಮತ್ತು ರಾಜ್ಯಗಳು. ಹೌದು. ಸೊ 3 ಜನ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ನೋಡೋಣ ನೀವು ಕೊಟ್ಟಿರೋ ಒಂದು ಉತ್ತರ ಸರಿಯಾಗಿದೆಯೋ ಇಲ್ವೋ ಅಂತ. ಆಲ್ ದಿ ಬೆಸ್ಟ್. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಮೊತ್ತ 1,13,188 ರೂಪಾಯಿ. ಒಂದು ವೇಳೆ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,59,188 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ಇದು ನಿಮ್ಮ 2ನೇ ತಪ್ಪು. 50% ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 56,594 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಯಕ್ಷಗಾನದ ನಿರೂಪಣೆ ಮಾಡುವ ಹಿನ್ನೆಲೆ ಗಾಯಕರ ಗುಂಪಿನ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಾರೆ? ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಎ ಭಾಗವತ. ಮಾಸ್ಟರ್, ಯುವರ್ ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಯಕ್ಷಗಾನ ನೃತ್ಯ ರೂಪಕ ನಡೆಯುವ ವೇಳೆ ಭಾಗವತನು ಆ ಕಥೆಯಲ್ಲಿನ ಪಾತ್ರ ಪರಿಚಯ ಮಾಡಿ ಪಾತ್ರಗಳ ಜೊತೆ ಸಂವಾದ ನಡೆಸಿ ಹಿನ್ನೆಲೆ ಗಾನವನ್ನು ಕೂಡ ಹಾಡುತ್ತಾನೆ. ಸೊ ಈ ಉತ್ತರದಿಂದ ನಿಮ್ಮ ಅಕೌಂಟ್ಗೆ ಸೇರ್ತಿರುವಂತ ಮೊತ್ತ 46,000 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಸಂತೋಷ್ 1,59,188 ರೂಪಾಯಿ. ಈಗ ಈ ಒಂದು ಕಲ್ಚರ್ಸ್ ಸಮ್ಮಿಲನ ನೋಡ್ಬೇಕು ಅಂತ ನಮ್ಮ ಮಾಸ್ಟರ್ ಕೇಳ್ತಾರೆ. ಅವ್ರ ಕಥೆಗಳಲ್ಲಿ ನೀವು ಯಕ್ಷಗಾನ സുന്ദരജ്ഞാനം ചേർന്നിടുന്ന തിരുവോണം. 2 ಹಂತಗಳನ್ನ ದಾಟಿದ್ದೀರಾ ನೀವು. ಈಗ ಮಿಕ್ಕಿರೋದು ಕೇವಲ 3 ಪ್ರಶ್ನೆ. ಎನಿವೇಸ್, 3ನೇ ಹಂತಕ್ಕೂ ಹೋಗಕ್ಕೂ ಮುಂಚೆ ಈಗ ಟೈಮ್ ಫಾರ್ ಡಿಸಿಷನ್. ಅಂದ್ರೆ ನೀವು ಆಟ ಇಲ್ಲ ಕ್ವಿಟ್ ಮಾಡ್ತೀರಾ ಅಥವಾ ಆಡ್ತೀರಾ ಮುಂದೆ ಅಂತ. ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಮೂರನೇ ಹಂತದ ಮೊದಲನೇ ನಂಬಿಕೆ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್.
ಕಡಿಮೆಯಿಂದ ಶುರು ಮಾಡಿ ಇವುಗಳನ್ನು ಅವುಗಳಲ್ಲಿರುವ ಅಂಕಿಗಳ ಸಂಖ್ಯೆಗೆ ಅನುಗುಣವಾಗಿ ಜೋಡಿಸಿ. ಆಪ್ಷನ್ ಎ ಪಿನ್ ಕೋಡ್, ಆಪ್ಷನ್ ಬಿ ಆಧಾರ್ ಕಾರ್ಡ್, ಆಪ್ಷನ್ ಸಿ ಮೊಬೈಲ್ ಫೋನ್. ಕಡಿಮೆಯಿಂದ ಶುರು ಮಾಡಿ ಇವುಗಳನ್ನು ಅವುಗಳಲ್ಲಿ. ಆಧಾರ್ ಕಾರ್ಡ್ ನಂಬರ್ ಚಿಕ್ಕದ ಅಲ್ಲ ದೊಡ್ಡದಲ್ಲ? 560075. ಅದು ಬಿ ಬರುತ್ತೆ, ಪಿನ್ ಕೋಡ್ ಬಿ ಬರುತ್ತೆ. ABC ನಂಬರ್ ಫಸ್ಟ್ ಇಸ್ ಎ ಅಲ್ವಾ? ABC ಕರೆಕ್ಟ್ ಆಗಿದೆ. ABC ಅಥವಾ ACB? ಆಧಾರ್ ಕಾರ್ಡ್ ವಿಲ್ ಬಿ ಮೋರ್ ಇಲ್ಲ ಅಷ್ಟೇ? ಇಲ್ಲ, ಯಾಕಂದ್ರೆ ಮೊಬೈಲ್ ಫೋನ್ ಗಿಂತ ಅಂತೂ ಜಾಸ್ತಿ ಇರುತ್ತೆ. Aadhar card is more than 10 digits. I don't know about Aadhar card. Aadhar card is more than 10 digits. How many? What's the population? So it will be a B and C, sir. ABC? You know, B and C, Aadhar and mobile phone. ಅಂದ್ರೆ ಇಲ್ಲ, it is Aadhar card and pin code. 56. First is A. First is a pin code. ಏನು ಗುರುಜಿ? First is A. First is A. Okay. Second, mobile number 10 digits. 10 digits by Aadhar default. will be more first. Go for Aadhar. Aadhar first, second. Pin code 56. Allah, Aadhar card is more than 10 digits. No, I don't know about Aadhar card. Aadhar card 10 digits ಮೇಲೆ ಇದೆ. What's the population? Roughly population. First. ಇಲ್ಲ, ಮೊಬೈಲ್ ಫೋನ್ ಅಂಡ್ ಆಧಾರ್ ಕಾರ್ಡ್ ಮಾಡೋಣ. Okay, done. ACB. ACB. ಶೋರ್ ACB. Yeah, ಮಾಡಿ. ACB. Yeah. No, you don't see, the thing is, ಕೋಟಿ 600 ಒಂದು 100,000 crores ಲೆಕ್ಕ ಹಾಕಿದ್ರೆ 1 crore or 6. It's more than 10. 9 to 10. It's anyway, somewhere there, ಅಲ್ಲೇ close. We given. And you just say, mobile is 10 digits. ಇದು ಆಧಾರ್ maybe more or less. ಬಟ್ ಅದ್ರ ಜೊತೆಗೆ ಇದು ನಂಬರ್ಸ್ ಏನು, So it should be ABC. ಆಲ್ಫಾಬೆಟ್ಸ್ ಏನು ಸೇರಲ್ವಾ ಆಧಾರ್ ಕಾರ್ಡ್ ಅಲ್ಲಿ? 6. ಇಲ್ಲ, ಆಧಾರ್ ಕಾರ್ಡ್ it should be right. ನೀವು ಉತ್ತರ ಕೊಡೋಕೆ ತಗೊಂಡ್ರೋ ಸಮಯ 77 seconds. Okay. ತುಂಬಾ ಕಷ್ಟ ಆಯ್ತು ಅದಕ್ಕೆ. ಇನ್ಮೇಲೆ ಕಷ್ಟನೇ ಆಗುತ್ತೆ. Pin code is 6 digit. You took it. ಶ್ವೇತಾ ಅವರೇ, ನಿಮ್ಗೆ ಐಡಿಯಾ ಇದೆಯಾ ಪಿನ್ ಕೋಡ್ ಅಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ, ಮೊಬೈಲ್ ಎಷ್ಟು ನಂಬರ್ಸ್ ಇರುತ್ತೆ, ಆಧಾರ್ ಕಾರ್ಡ್ ಅಲ್ಲಿ ಎಷ್ಟು ನಂಬರ್ಸ್ ಪಿನ್ ಇರುತ್ತೆ? ಕೋಡ್ ಮತ್ತೆ ಪಿನ್ ಕೋಡ್ ಅಲ್ಲಿ 6 digits for sure. Mobile 10. ಮೊಬೈಲ್ 10. ಆಧಾರ್ ಕಾರ್ಡು ಸ್ವಲ್ಪ ಈಗ ಹೊಸ ಲಾಂಚ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, 77 seconds ತಗೊಂಡು ನೀವು ಈ ಉತ್ತರನ ಲಾಕ್ ಮಾಡಿದ್ದೀರಾ. ನೋಡೋಣ ಓಕೆ, ಈ ಉತ್ತರ ಸರಿಯಾಗಿದೆಯೋ ಇಲ್ವೋ ಅಂತ. ನಿಮ್ಮ ಅಕೌಂಟ್ ಅಲ್ಲಿ ಈಗಿರೋ ಟೋಟಲ್ ಬ್ಯಾಲೆನ್ಸ್ 1,59,188 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,87,938 ರೂಪಾಯಿ. ಇನ್ ಕೇಸ್ ತಪ್ಪಾಗಿದ್ರೆ ಸೆಕೆಂಡ್ ಮಿಸ್ಟೇಕ್ 50% ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 79,594 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂಥ ಪ್ರಶ್ನೆ, ಕಡಿಮೆಯಿಂದ ಶುರು ಮಾಡಿ ಇವುಗಳನ್ನು ಅವುಗಳಲ್ಲಿರುವ ಅಂಕಿಗಳ ಸಂಖ್ಯೆಗೆ ಅನುಗುಣವಾಗಿ ಜೋಡಿಸಿ. ನೀವು 3 ಜನ ಸೆಲೆಕ್ಟ್ ಮಾಡಿರುವ ಕ್ರಮ ACB. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಆಧಾರ್ ಕಾರ್ಡ್ನಲ್ಲಿ 12 ಸಂಖ್ಯೆಗಳಿದ್ದರೆ ಮೊಬೈಲ್ನಲ್ಲಿ 10 ಮತ್ತು ಪಿನ್ ಕೋಡ್ನಲ್ಲಿ 6 ಸಂಖ್ಯೆಗಳು ಮಾತ್ರ ಇರುತ್ತವೆ. 6, 10, 12. ನಿಮ್ಮ ಲಾಜಿಕ್ ತುಂಬಾ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮ್ಮ ಲಾಜಿಕ್ ನಮ್ಮ ಎಲ್ಲ ಸೇರಿ. ಥ್ಯಾಂಕ್ ಯು. ಯಾರು ಕೇಳೋದಿಲ್ಲ ಅಂತಾರೆ ಗುರುಜಿ. ನಿಮ್ಮ ಅಕೌಂಟ್ಗೆ 28,750 ರೂಪಾಯಿ ಆ್ಯಡ್ ಆಗಿದೆ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 1,87,938 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್ ಶ್ವೇತಾ ಅವರೇ. ಈ ಒಂದು ಜರ್ನಿನಲ್ಲಿ ಯು ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟೈಮ್ ಅಂತ ಹೇಳ್ಬೋದು. ಪ್ರತಿ ಸ್ಕ್ರಿಪ್ಟ್ನ ನೀವು ಯೋಚನೆ ಮಾಡಿ ಆರಿಸ್ತಾ ಇದ್ದೀರಾ. ಹೌ ಇಸ್ ದ ಜರ್ನಿ? ಸಿನಿಮಾ ಅಂತಂದ್ರೆ ನಮ್ಮಂಥವ್ರಿಗಲ್ಲ ಅನ್ನೋದೇನೋ ಬಂದ್ಬಿಟ್ಟಿತ್ತು ನಮಗೆ. ಮಿಡಲ್ ಕ್ಲಾಸ್ ಜನಕ್ಕೆ ಹೌ ಇಸ್ ಇಟ್ ಪಾಸಿಬಲ್ ಅನ್ನೋ ಥರ. ಚಾರುಲತಾ, ಎಸ್ಪೆಷಲಿ ಚಾರುಲತಾ ಸತ್ಯಜಿತ್ ರೇ ಅವ್ರದ್ದು ತುಂಬ ಇನ್ಫ್ಲುಯೆನ್ಸ್ ಮಾಡ್ತು ನನ್ನ ಮೇಲೆ. ಸೊ ಐ ಫೀಲ್ ದಟ್ ನಮ್ಮಂಥವ್ರು ಲೈಕ್ ವಿ ಹ್ಯಾವ್ ಟು ಟೇಕ್ ಎನ್ ಇನಿಷಿಯೇಟಿವ್. ಐ ಯೂಸ್ ಟು ಡ್ರೀಮ್ ಲಾಟ್. somehow I had this belief that ಮಾಡ್ತೀನಿ ಹಾಗೆ ಆಗತ್ತೆ ಅಂತ. ಸೊ ಟೀಮ್ಗೋಸ್ಕರ ಕೂಡಿ ಆಡಕ್ಕೆ ಜಾಸ್ತಿ ದುಡ್ಡನ್ನು ಗೆದ್ದು ಇಲ್ಲಿಂದ ಭಾಗ ಮಾಡ್ಕೊಂಡು ಹೋಗಕ್ಕೆ ಇವತ್ತು ಶ್ವೇತಾ ಅವರು ನಮಗೋಸ್ಕರ ಸಾಲ್ಸಾ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಕಂಗ್ರ್ಯಾಚುಲೇಷನ್ಸ್.
ಶ್ವೇತಾ ಅವ್ರ ಪರ್ಫಾರ್ಮೆನ್ಸ್ಗೆ ಫಸ್ಟ್ಲಿ ಜೋರಾಗಿ ಚಪ್ಪಾಳೆ. ಫ್ಯಾಂಟಾಸ್ಟಿಕ್. ಹಾಗೆ Thank you. ಸಂತೋಷ್ ಅವರ ಪರ್ಫಾರ್ಮೆನ್ಸ್ ಕೂಡ. ಥ್ಯಾಂಕ್ ಯು ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಈಗ ಬ್ಯಾಕ್ ಟು ಗೇಮ್. ನಿಮ್ಮ ಅಕೌಂಟ್ನ ಬ್ಯಾಲೆನ್ಸ್ ಪುಷಪ್ ಮಾಡೋಕೆ ಟೈಮ್ ಆಗಿದೆ ಈಗ. ಬೇಕಿರೋದು ಕೇವಲ 2 ಪ್ರಶ್ನೆ ಈಗ. 3ನೇ ಸುತ್ತಿನ ಕೊನೆಯ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ್ಟರ್ ಕ್ವೆಶ್ಚನ್ ಪ್ಲೀಸ್. ಮೈಸೂರಿನ ಯಾವ ಮಹಾರಾಜರು ಭಾರತ ಸರ್ಕಾರದ ಅಡಿಯಲ್ಲಿ ರಾಜ್ಯ ರಚಿಸಲು ಒಪ್ಪಿಕೊಂಡರು? ಆಪ್ಷನ್ ಎ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್, ಆಪ್ಷನ್ ಬಿ ಚಾಮರಾಜೇಂದ್ರ ಒಡೆಯರ್, ಆಪ್ಷನ್ ಸಿ ಜಯಚಾಮರಾಜೇಂದ್ರ ಒಡೆಯರ್. ಐ ಥಿಂಕ್ ಸಿ. ನನಗೂ ಸಿ. ಓಕೆನಾ? ಓಕೆನಾ? ಓಕೆ ಓಕೆ ಸಿ. ಐ ಥಿಂಕ್ ಸೊ. ಯಾ. ಈ ಒಂದು ಉತ್ತರಕ್ಕೆ ನೀವು ತಗೊಂಡಿರೋ ಸಮಯ ಕೇವಲ 11 ಸೆಕೆಂಡ್. ನಾಟ್ ಶ್ರೀಕಂಠ ದತ್ತ 100%. 100%. ಜಯಚಾರಣ್ ರಾಜೇಂದ್ರ, ಆಸ್ ಐ ರಿಮೆಂಬರ್, ನಾನು ಚಿಕ್ಕವನಿರುವಾಗ he was the king ಅಷ್ಟೇ ಅವರೇ. when ನಾನು ಫಸ್ಟ್ ಮೈಸೂರಿಗೆ So when ಹೋದಾಗ. the treaty happened, he is the one who accepted. Yeah, because that time he was pretty aged, and I'm talking of early end of 70s. So 30 years might be, yeah, he would have been ruling then. This would have happened somewhere in 1948. Correct. Oh, 47. No, after 47. Yeah, 48, ಅವ್ರ್ಕಿಂತ 49, ಮುಂಚೆ. 48, people started yeah, signing the around treaties. 48. Definitely not the so logically. ಅವರೇ ಆ್ಯಕ್ಚುಲಿ. So treaties ಆಗಿದ್ದು between 47 and 50. All the kings got signed. Vallabhbhai. To ಜಯಚಾಮರಾಜೇಂದ್ರ. ಈ ಒಂದು ಉತ್ತರ ತಪ್ಪಾದ್ರೆ ಮುಂದಿನ ಹಂತಕ್ಕೆ ಹೋಗಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಗೆದ್ದಿರೋ ಮೊತ್ತದಿಂದ 50% ದುಡ್ಡು ಕಟ್ ಆಗುತ್ತೆ. ಹಾಗೆ ನಿಮ್ಮ 2ನೇ ಲೈಫ್ ಕೂಡ ಕಳ್ಕೊಂತೀರಾ. ಓಕೆ, ಆಲ್ ದಿ ಬೆಸ್ಟ್. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈ ಹಂತದಲ್ಲಿರುವ ಟೋಟಲ್ ಅಮೌಂಟ್ 1,87,938 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 2,99,188 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ಇದು ನಿಮ್ಮ 2ನೇ ಮಿಸ್ಟೇಕ್. 50% ದುಡ್ಡು ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 93,969 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ ಕೇಳಿದಂತ ಪ್ರಶ್ನೆ, ಮೈಸೂರಿನ ಯಾವ ಮಹಾರಾಜರು ಭಾರತ ಸರ್ಕಾರದ ಅಡಿಯಲ್ಲಿ ರಾಜ್ಯ ರಚಿಸಲು ಒಪ್ಪಿಕೊಂಡರು? ಈ 3 ಜನ ಸೇರಿ ಲಾಕ್ ಮಾಡಿರೋ ಉತ್ತರ ಆಪ್ಷನ್ ಸಿ ಜಯಚಾಮರಾಜೇಂದ್ರ ಒಡೆಯರ್. ಮಾಸ್ಟರ್ ರೈಟ್ ಆನ್ಸರ್ ಕೊಡಿ, ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ದೇವ್ರನ್ನ ಬೈಕೊಂಡಿದ್ದು, ನಾನು ಬೈಕೊಂಡಿದ್ದು, ತುಂಬ ಹತ್ತಿದ್ದು ಒಬ್ಬನೇ ಕೂತ್ಕೊಂಡು ಈಗಲೂ ಜ್ಞಾಪಕ ಇದೆ. ಮಡ್ರಾಸಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಒಂದು ಚಿಕ್ಕ ಗಣಪತಿಯ ಒಂದು ದೇವರಿದ್ದಾರೆ, ಅಲ್ಲೊಂದು ತುಂಬ ಹತ್ತಿ ನಾನು. ನೀವು ಹೇಳಿತರ ಈ ಆಟ ಕೂಡ ನಂಬಿಕೆಯ ಪ್ರಶ್ನೆ, ಜೀವನ ಕೂಡ ಒಂದು ನಂಬಿಕೆಯ ಪ್ರಶ್ನೆ. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆನ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ಮ ಜೊತೆ ಗುರು ಕಿರಣ್ ಅವರು, ಶ್ವೇತಾ ಅವರು ಹಾಗೆ ಸಂತೋಷ್ ಹರಿವರ್ಧನ್ ಅವರು 3 ಜನ 9ನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಬ್ರೇಕ್ಗೆ ಹೋಗೋ ಮುಂಚೆ ನಮ್ಮ ಮಾಸ್ಟರ್ ನಿಮ್ ಕೇಳಿದಂತ ಪ್ರಶ್ನೆ, ಮೈಸೂರಿನ ಯಾವ ಮಹಾರಾಜರು ಭಾರತ ಸರ್ಕಾರದ ಅಡಿಯಲ್ಲಿ ರಾಜ್ಯ ರಚಿಸಲು ಒಪ್ಪಿಕೊಂಡರು? ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಸಿ ಜಯಚಾಮರಾಜೇಂದ್ರ ಒಡೆಯರ್. ಮಾಸ್ಟರ್ 3ನೇ ಹಂತದ ಕೊನೆಯ ಪ್ರಶ್ನೆಗೆ ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. 1947ರಲ್ಲಿ ಮೈಸೂರನ್ನು ಆಳಿದ ಕಡೆಯ ರಾಜಪ್ರಭು ಜಯಚಾಮರಾಜೇಂದ್ರ ಒಡೆಯರ್ ಅವರು ಭಾರತ ಸರ್ಕಾರದೊಂದಿಗಿನ ಈ ಒಡಂಬಡಿಕೆಗೆ ಸಹಿ ಹಾಕಿದ್ದರು. ಗುರುಜಿ, ನೀವು ಹುಟ್ಟಿದ ಒಂದು ಒಳ್ಳೆ ದಿನ, ಒಂದೊಳ್ಳೆ ವರ್ಷದಲ್ಲಿ. ಥ್ಯಾಂಕ್ ಯು ಫಾರ್ ದಿ ಆನ್ಸರ್. ಸೊ ಗುರು ಕಿರಣ್ ಅವರ ಲಾಜಿಕ್ ಸ್ಟ್ಯಾಟಿಕ್ ವರ್ಕ್ ಆಗಿ 9ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ನಿಮ್ಮ ಅಕೌಂಟ್ ಅಲ್ಲಿ ಈಗ ಸೇರ್ತಿರುವಂತಹ ಮೊತ್ತ 1,11,250 ರೂಪಾಯಿ. ಸೊ ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಇಸ್ 2,99,188 ರೂಪಾಯಿ. ಸಂತೋಷ್ ಅವರೇ, ಸರ್ ಬೇಸಿಕ್ಲಿ ಕೇರಳ ಒರಿಜಿನ್ ಅವರು ನೀವು? ರೂಟ್ಸ್ ಆಫ್ ದೇರ್. ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಕಲಿತಿದ್ದು, ಕೆಲಸ ಮಾಡಿದ್ದು ಎಲ್ಲ ಬೆಂಗಳೂರಲ್ಲಿ. ಆಕ್ಚುಲಿ ನಾನು 3 ವಯಸ್ಸಾಗಿತ್ತು ಐ ಕೇಮ್ ಹಿಯರ್. ನಾನು ಬಂದಿರೋ ದಾರಿ ಇಟ್ ವಾಸ್ ಒಬ್ಬ ಸೇಲ್ಸ್ಮನ್ ಆಗಿ ಐ ಸ್ಟಾರ್ಟೆಡ್ ಮೈ ಜರ್ನಿ. ತುಂಬ ಬೇಗನೆ ಲೈಫ್ ಶುರು ಮಾಡಿಕೊಂಡೆ. 18 ವಯಸ್ಸಿತ್ತು. ಆ ಟೈಮಲ್ಲಿ ನಮ್ಮ ತಂದೆ ಬಿಸ್ನೆಸ್ ಕಳ್ಕೊಂಡಾಗ ಸೊ ಐ ಹ್ಯಾಡ್ ಟು ಫೋರ್ಸ್ಫುಲಿ ಟು ವರ್ಕ್. ನಮ್ಮಲ್ಲಿ ವಿಶು ಅನ್ನೋದು ಸಂಕ್ರಾಂತಿ ಇದ್ದಂಗೆ, ನ್ಯೂ ಇಯರ್ ಇದ್ದಂಗೆ. ಸೊ ನಾನು ತುಂಬ ಆಸೆ ಪಟ್ಟಿದ್ದೆ, ಯುಗಾದಿ ಸಾರಿ. ಸೊ ನಾನು ತುಂಬ ಆಸೆ ಇಟ್ಟಿದ್ದು ನನ್ನ ತಂದೆ ತಾಯಿಗೆ ಬಟ್ಟೆ ತೊಗೋಬೇಕು ಅಂತ. ಸೊ 2 ತಿಂಗಳು ಕೆಲಸ ಮಾಡಿ ನಾನು ಸಂಬಳ ಕೇಳಕ್ಕೆ ಹೋದೆ. ಸೊ ಅವರು 6 ಗಂಟೆ ಬಾ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನಾನು ತುಂಬ ಖುಷಿಯಿಂದ, ನಾನು ಬೇಕಾಗಿದ್ದು ಬರೀ ಅವರಿಗೆ 2 ಜೋಡಿ ಬಟ್ಟೆ ತೊಗೊಳ್ಳೋ ದುಡ್ಡು ಬೇಕು ಅಂತ.
ಅವತ್ತು ಅವ್ರ ಕೈಯಲ್ಲಿ ಏನು ಕೊಟ್ಟಿರೋ 500 ರೂಪಾಯಿ. ಐ ರಿಮೆಂಬರ್ ಹೌ ಬ್ರೋಕ್ ಡೌನ್. ನಂತರ 500 ರೂಪಾಯಲ್ಲಿ ನಾನು ಇಲ್ಲಿಂದ ಬಸ್ ಹಿಡ್ಕೊಂಡು ಮಡ್ರಾಸಿಂದ ಬೆಂಗಳೂರು ಬರಬೇಕು, ನನಗೆ ಯಾವುದೇ ಕಾರಣಕ್ಕೂ ಒಂದು ಸಾರಿ ಇಸ್ಕೊಡೋಕ್ಕೂ ಅಂತ ದುಡ್ಡಿರಲಿಲ್ಲ. ಸೊ ಜೀವನದಲ್ಲಿ ತುಂಬ ದೇವ್ರನ್ನ ಬೈಕೊಂಡಿದ್ದು, ನಾನು ಬೈಕೊಂಡಿದ್ದು, ತುಂಬ ಹತ್ತಿದ್ದು ಒಬ್ಬನೇ ಕೂತ್ಕೊಂಡು. ಈಗಲೂ ಜ್ಞಾಪಕ ಇದೆ, ಮಡ್ರಾಸಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಒಂದು ಚಿಕ್ಕ ಗಣಪತಿಯ ಒಂದು ದೇವರಿದ್ದಾರೆ, ಅಲ್ಲೊಂದು ತುಂಬ ಹತ್ತಿ ನಾನು. ಬಿಕಾಸ್ ನಾನು ಯಾವ ಹಂತದಲ್ಲಿ 500 ರೂಪಾಯಿ ತೊಗೊಂಡ್ರೆ ಬಟ್ಟೆ ತೊಗೊಳ್ಳೋದು ಅಂತ ಹತ್ತಿರುವಂಥ ಹಲವಾರು ಸನ್ನಿವೇಶಗಳಿದೆ. 100 ಜನ್ಮಕ್ಕೂ ಆ ಒಂದು ಹಂತ ಹೋದಾಗಲೂ ಹತ್ತಿದ್ದೀನಿ. ಲೈಫ್ ಟೀಚಸ್ ಯು. ಬಟ್ ಅದನ್ನು ಹೇಗೆ ಐ ಆಲ್ವೇಸ್ ಬಿಲೀವ್ಡ್, ಒಂದು ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಟರೆ ನಾವು ಬಿಲೀವ್ ಮಾಡೋದೇ 50% ವಿನ್ನರ್. ನಾವು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯು ಶುಡ್ ಬಿಲೀವ್ ಇಟ್. ಒಂದ್ಸಲ ಬಿಲೀವ್ ಮಾಡಿದ್ರೆ ಯು ಆಲ್ರೆಡಿ ಪಾಸ್ 50%. ಮಿಕ್ಕಿರೋ 50% ಈಸ್ ಯುವರ್. ಶ್ವೇತಾರ್ ಹೇಳ್ದಂಗೆ ಏನೋ ಕಷ್ಟಪಟ್ಟರೆ ಮಾತ್ರ ಯು ವಿಲ್ ರಿಯಲೈಸ್ ದಿಸ್, ಎಂಜಾಯ್ ಇಟ್. ಸೊ ಐ ಹ್ಯಾವ್ ಎಂಜಾಯ್ಡ್ ಇಟ್. Give me a hug, man. ಟೈಟು. ನೀವು ಹೇಳಿದ ಈ ಆಟ ಕೂಡ ನಂಬಿಕೆಯ ಪ್ರಶ್ನೆ, ಜೀವನ ಕೂಡ ಒಂದು ನಂಬಿಕೆಯ ಪ್ರಶ್ನೆ. ಈಗ ಆಟ ಮುಂದುವರ್ಸೋ ಟೈಮ್ ಆಗಿದೆ. 3ನೇ ಹಂತ ಕೂಡ ಪಾಸ್ ಮಾಡಿದ್ದೀರಾ. ಈ ಹಂತದಲ್ಲಿ ಸಾಕಷ್ಟು ದುಡ್ಡು ನಿಮ್ಮ ಹತ್ರ ಇದೆ, ಬಿಗ್ ಮನಿ. ಈ ಹಂತದಿಂದ ಮುಂದೆ ನೀವೇನಾದರೂ ತಪ್ಪು ಮಾಡಿದ್ರೆ 50% ಕಳ್ಕೊತೀರ. ಆ್ಯಂಡ್ ಕೊನೆಯ ಮೆಟ್ಲಲ್ಲಿ ಎಡಬೇಕಾಗತ್ತೆ ನೀವು. ಸೊ ಈಗ ಡೆಸಿಷನ್ ಟೈಮಲ್ಲಿ ನೀವು 3 ಜನ ಸೀರಿಯಸ್ ಆಗಿ ನಿರ್ಧಾರ ಮಾಡಿ ಇರೋ ದುಡ್ಡನ್ನು ಗೆದ್ದು ಭಾಗ ಮಾಡಿಕೊಂಡು ಮನೆಗೆ ಹೋಗ್ತೀರಾ, ಅಥವಾ ರಿಸ್ಕ್ ತೊಗೊಂಡು ಮುಂದಿನ ರೌಂಡ್ಗೆ ಕಾಲಿಟ್ಟು ಜಾಸ್ತಿ ದುಡ್ಡನ್ನು ಗೆಲ್ತೀರಾ ಅಥವಾ ಕಡಿಮೆ ದುಡ್ಡನ್ನು ಗೆಲ್ತೀರಾ ಅನ್ನೋದನ್ನು. ಸೊ ನಿಮ್ಮ 15 ಸೆಕೆಂಡ್ಗಳ ಡಿಸಿಷನ್ ಟೈಮ್ ಈಗ ಶುರು. ಯಾರು ಒಂದು ಮುಟ್ಟಿ ಗುರುಜಿ? ಯು ಟಚ್. I'm okay with it. ಮುಟ್ಟಿ. No, you fix up. ಈಗ ರಿಯಲ್ ಟೆಸ್ಟ್. ಸೊ ನಿಮ್ಮ 15 ಸೆಕೆಂಡ್ಗಳ ಡಿಸಿಷನ್ ಟೈಮ್ ಈಗ ಶುರು. ಯಾರು ಒಂದು ಮುಟ್ಟಿ ಗುರುಜಿ? You touch. First. ಯಾರು ಒಂದು? I'm okay with it. ಮುಟ್ಟಿ. No, you fix up. I'm with you. ಯಾವುದು? ಸ್ಟಾಪ್ ಅಂತ. ಕೇವಲ 1 ಸೆಕೆಂಡ್ ಇತ್ತು, ಅಷ್ಟರಲ್ಲಿ ನೀವು 3 ಜನ ಕೂಡಿ ಡಿಸೈಡ್ ಮಾಡಿದ್ದೀರಾ ಇಲ್ಲೇ ಕ್ವಿಟ್ ಮಾಡಬೇಕು ಅಂತ. ಸೊ ನೀವು 3 ಜನ ಗೆದ್ದಿರುವ ಮೊತ್ತ 2,99,188 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಇಷ್ಟೊತ್ತು ಕೂಡಿ ಆಡಿದ್ದೀರಾ, ಈಗ ಭಾಗ ಮಾಡಿ ಗೆಲ್ಲೋ ಟೈಮ್. ನಿಮ್ಮ 2,99,188 ರೂಪಾಯಿ ಈಗ 3 ಅನ್ಈಕ್ವಲ್ ಶೇರ್ಸ್ ಆಗಿ ನಮ್ಮ ಮಾಸ್ಟರ್ ಡಿವೈಡ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ನಾವು 15 ಸೆಕೆಂಡ್ ಕೊಡ್ತೀವಿ. 15 ಸೆಕೆಂಡಲ್ಲಿ ನೀವು ಮಾತ್ರ ಮಾತಾಡಬೇಕು, ಬೇರೆ ಯಾರು ಮಾತಾಡೋ ಹೋಗಿಲ್ಲ. ನಂತರ 3 ಜನ ಒಪ್ಪಂದಕ್ಕೆ ಬರಲಿಲ್ಲ, 3 ಜನ ಒಂದೇ ಶೇರ್ನ ಕ್ಲೈಮ್ ಮಾಡ್ತಾ ಇರಾ ಅಂದ್ರೆ ನಾನು ನಿಮ್ಗೆ 100 ಸೆಕೆಂಡ್ ಕೊಡ್ತೀನಿ. ಆ 100 ಸೆಕೆಂಡಲ್ಲಿ ನೀವು 3 ಜನ ಡಿಸ್ಕಸ್ ಮಾಡ್ಬೋದು. ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಯಾವ ಶೇರು ಯಾರಿಗ ಹೋಗುತ್ತೆ ಅಂತ ನೀವೇ ನಿರ್ಧಾರ ತಗೊಬಹುದು. ಆದ್ರೆ ಅಲ್ಲಿ 100 ಸೆಕೆಂಡ್ ಕಮ್ಮಿ ಆಗ್ತಿದ್ದಂಗೆ ಪ್ರತಿಯೊಂದು ಶೇರ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ 100 ಸೆಕೆಂಡಲ್ಲಿ ನೀವು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಎಲ್ಲ ಶೇರ್ಸು 0 ಆಗುತ್ತೆ. ಅಂದ್ರೆ ಪ್ರತಿ ಸೆಕೆಂಡ್ಗೂ 1% ಅಂತೆ ಪ್ರತಿ ಶೇರಲ್ಲೂ ದುಡ್ಡು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಆಲ್ ದಿ ಬೆಸ್ಟ್, ಡೂ ವೆಲ್. ಮಾಸ್ಟರ್, 3 ಜನ ಗೆದ್ದಿರುವ ದುಡ್ಡು 2,99,188 ರೂಪಾಯಿ. ಇದನ್ನ 3 ಅಸಮಾನ ಭಾಗವನ್ನಾಗಿ ಡಿವೈಡ್ ಮಾಡಿ ಪ್ಲೀಸ್. ಓಕೆ, ಶೇರ್ ಎ 2,09,432 ರೂಪಾಯಿ, ಶೇರ್ ಬಿ 59,838 ರೂಪಾಯಿ, ಶೇರ್ ಸಿ 29,918 ರೂಪಾಯಿ. ಗುರುಕಿರಣ್ ಸರ್, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಮೊದಲು ಓದ್ಬೇಕಾ? ಆ್ಯಕ್ಚುಲಿ ನನಗೆ ಎ ಸಿಗಬೇಕು, ಯಾಕೆಂದರೆ ನಾನು ಜಾಸ್ತಿ ಉತ್ತರ ಕೊಟ್ಟಿದ್ದೀನಿ. ಟೈಮ್ ಶ್ವೇತಾ ಅವರೇ, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಓಕೆ, ನಂಗೆ ಬಿ ಇರಲಿ. ಐ ಮೀನ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನನಗೆ ಫ್ರೆಂಡ್ಶಿಪ್ ಮುಖ್ಯ. ಸೊ ಹಾಗಾಗಿ ಐ ಡೋಂಟ್ ಮೈಂಡ್ ಇಫ್ ದೇ ವಾಂಟ್ ಚೇಂಜ್. ಯಾಕೆಂತಂದರೆ ವಿ ವರ್ ಹಿಯರ್ ಜಸ್ಟ್ ಫಾರ್ ಫನ್. ಆ್ಯಂಡ್ ಸಂತೋಷ್ ಆರ್ಯವರ್ಧನ್, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಓಕೆ, ನನಗೆ ಬಿ, ಬಿಕಾಸ್ ಯಾವುದೇ ಒಂದು ಪ್ರಶ್ನೆಯಲ್ಲಿ ಟೀಮ್ ವರ್ಕ್ ಇರಲೇಬೇಕು. ಸೊ ನಾನೊಬ್ಬ ಟೀಮ್ ಮೇಟ್ ಆಗಿ ಆಡಿದ್ದೀನಿ. ಸೊ ಐ ಥಿಂಕ್ ಐ ಡಿಸರ್ವ್ ಬಿ. ಓಕೆ, ಸೊ ಗುರು ಸರ್, ಯಾ, ಶೇರ್ ಕ್ಲೈಮ್ ಮಾಡಿದ್ದೀರಾ 2,09,432 ರೂಪಾಯಿ. ನೀವಿಬ್ರು ಶೇರ್ ಬಿ 59,838 ರೂಪಾಯಿ ಕ್ಲೈಮ್ ಮಾಡಿದ್ದೀರಾ. ಸೊ ನೀವು 3 ಜನ ಒಪ್ಪಂದಕ್ಕೆ ಬರ್ದಿರೋ ಕಾರಣ ಈಗ ನಿಮ್ಮ 100 ಸೆಕೆಂಡ್ಗಳು ಶುರುವಾಗುತ್ತೆ. ಆ್ಯಂಡ್ ಈ ಸತಿ
100 ಸೆಕೆಂಡಲ್ಲಿ ನೀವು 3 ಜನ ಒಬ್ರೊಬ್ರು ಒಂದು ಶೇರ್ನ ತಗೊಂಡು ಫಸ್ಟ್ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಲಾಕ್ ಮಾಡ್ತೀರಾ ಯಾವ ಶೇರು ಅಂತ. ನಂತರ 3 ಜನ ABC ಬೇರೆ ಬೇರೆ ಶೇರ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಮ ನಂಬಿಕೆ ಬಜರ್ನ ಪ್ರೆಸ್ ಮಾಡ್ತೀರಾ. ಈಗ ರಿಯಲ್ ಟೆಸ್ಟ್ ನಿಮ್ಮ ನಂಬಿಕೆಗೆ. ಆಲ್ ದಿ ಬೆಸ್ಟ್. ನಿಮ್ಮ 100 ಸೆಕೆಂಡ್ಗಳು ಈಗ ಶುರು. ಯಾ ಬಿ 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 ಎ ಎ ಓಕೆ ಸಿ ಯಾ ಬಿ ಯಾ ಯಾ ಟಚ್ ಸಿಂಪಲ್. ಏನ್ ಈ ತರ ನಂಬಿಕೆ ನಮ್ಗೆ ಅಂತ ನೋಡ್ತಾ ಇದೀರಾ? ಇಲ್ಲಿ ನೋಡ್ದಾ ಇದು ಕ್ಲೈಮ್ಯಾಕ್ಸ್. ನಂಬಿಕೆ. ಗುರು ಸರ್ ಯಾ ಏನಿದು ಟ್ವಿಸ್ಟ್? ಸಿ ಒಂದು ನನಗೆ ಅನಿಸ್ತು ನಾನು ಎ ಹಾಕಿದ ತಕ್ಷಣ ಇಬ್ರು ಎ ಬಿಟ್ಬಿಟ್ರು. ವೈ? ಬಿಕಾಸ್ ಖಂಡಿತ he deserves whatever he said, it was true. ಸೊ ಇವ್ರು ಬಿ ಓದ್ತಿದ್ರು, ಅವ್ರು ಲಾಸ್ಟ್ ಬಿ ಓದ್ತಿದ್ರು. ಸೊ ಬೇಸಿಕಲಿ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಆಯಿತು. ಸೊ ಯು ಆರ್ ಗೆಟಿಂಗ್ ಬಿ ಅಂತ. ಸೊ ಐ ಶಿಫ್ಟೆಡ್ ಎ ಇಲ್ಲಿ. ಸೊ ಐ ಹ್ಯಾವ್ ಟೇಕನ್ ಸಿ. ಗುರುಜಿ, I love you for this. Fantastic. ಸೊ ವಿ ಕೇಮ್ ಏನ್ ಯಾವ ಗೆಟಿಂಗ್ ಇದನ್ನು ಸುಮ್ಮನೆ ಜಗಳ ಆಡ್ಕೊಂಡು ಬಿಡೋದಕ್ಕಿಂತ ಐ ಥಿಂಕ್ ಯಾರಾದ್ರು ನಮ್ಮವ್ರಿಗೆ ಸಿಕ್ಕಿದ್ರು ಒಳ್ಳೇದಲ್ವಾ? ಶ್ವೇತಾ ಅವರೇ, I am speechless actually. I don't know. You know, he proved that he is a guru. Seriously, because from the first question, ನಾನು ನಂಬಿದ್ದ, ನಾವಿಬ್ರು ಇನ್ಫ್ಯಾಕ್ಟ್ ನಂಬಿದ್ದವ್ರನ್ನ. ಪ್ರತಿಯೊಂದು ಪ್ರಶ್ನೆಗೂ ವಿ ವಿಲ್ ಲೈಕ್ ಓಕೆ ವಾಟ್ ಎವರ್ ಈಸ್ ಗೋನ್ ಟು ಸೇ, ನಮ್ಗೆ ಆನ್ಸರ್ ಗೊತ್ತಿದ್ರು ಇಫ್ ಹಿ ಈಸ್ ಗೋನ್ ಟು ಸೇ ಎಸ್ ದೆನ್ ಇಟ್ಸ್ ಗೋನ್ ಬಿ ರೈಟ್ ಅಂತ ನಮ್ಮಿಬ್ರು ಗೊತ್ತಿಲ್ಲದೇ ನಾವು ನಂಬ್ತಾ ಇದ್ವಿ ಅವರನ್ನು. ಸೊ ಅದೇ ಬ್ಲೈಂಡಾಗಿ ಐ ಜಸ್ಟ್ ಫಾಲೋಡ್ ವಾಟ್ ಐ ಥಾಟ್ ಹೀಸ್ ಗೋನ್ ಟು ಸೇ ಸಿ ಆ್ಯಂಡ್ ಬಿ. ಸೊ ಐ ಥಾಟ್ ಓಕೆ ಐ ವಿಲ್ ಗೋ ಫಾರ್ ಸಿ. He said, yeah, I was like, yeah. And I was, you know, seriously, I didn't expect. ಸಂತೋಷ್. ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಸಾರಥಿ ಆಗಿದ್ರು, ನಮ್ಮಿಬ್ಬರಿಗೆ ಗುರುಜಿ ಸಾರಥಿ ಆಗಿದ್ರು. ಕೂಡಿ ಆಡಿ ಭಾಗ ಮಾಡಿ ಗೆದ್ದಿದ್ದೀರಾ ನೀವು. ಕಂಗ್ರ್ಯಾಚುಲೇಷನ್ಸ್ 3 ಜನಕ್ಕೂ. ಶೇರೆ ಶ್ವೇತಾ ಅವ್ರಿಗೆ 1,96,854 ರೂಪಾಯಿ. ಹಾಗೆ ಶೇರ್ ಬಿ ಮಿಸ್ಟರ್ ಸಂತೋಷ್ ಆರ್ಯವರ್ಧನ್ ಅವ್ರಿಗೆ 56,245. And Guru sir, our gentleman, share C. ನೀವು ಗೆಲ್ತಾ ಇರೋ 28,122 ರೂಪಾಯಿ. Congratulations all of you. Well played. Thank you very much for coming on this show. And ನನಗೆ ತುಂಬ ಖುಷಿ ಆಗ್ತದೆ. It was very emotional for me. ನಿಮ್ಮನ್ನ ನೋಡಿ ಕಲ್ತ್ಕೊಂಡೆ, ನಿಮ್ಮನ್ನ ನೋಡಿ ಕೂಡ ಕಲ್ತ್ಕೊಂಡೆ. Thank you very much. ಗುರುಕಿರಣ್ ಅವರು, ಶ್ವೇತಾ ಅವರು ಹಾಗೆ ನಮ್ಮ ಸಂತೋಷ್ ಅವರು 3 ಜನ ಕೂಡಿ ಖುಷಿಯಾಗಿ ಆಡಿದ್ರು, ಭಾಗ ಮಾಡಿ ಟ್ವಿಸ್ಟ್ ಕೊಟ್ರು. ಮುಂದಿನ ಎಪಿಸೋಡ್ ಅಲ್ಲಿ ಇನ್ನ ಏನೇನ್ ಟ್ವಿಸ್ಟ್ ಗಳಿರುತ್ತೆ ನೋಡೋಣ. ಇದು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಫಾಗ್, ಕ್ವಿಕರ್, ಮಿಲ್ಕಿ ಬಾರ್ ಅಂಡ್ ಪ್ಯಾರಾಗಾನ್. ನಾನು ನಿಮ್ಮ ಪ್ರೀತಿಯ ರೋಹಿತ್, ಸೈನಿಂಗ್ ಆಫ್. ಅಪರ್ಣ ಅವ್ರಿಗೆ ಕನ್ನಡದ ಬಗ್ಗೆ ಆಗ್ಲಿ ಕನ್ನಡಿಗರ ಬಗ್ಗೆ ಆಗ್ಲಿ ಪ್ರಶ್ನೆ ಬಂದ್ರೆ ಎತ್ತಿದ ಕೈ ಪೇಪರ್ ಅಲ್ಲಿ ಒಬ್ರು ಯಾವ್ದು ಫೋಟೋ ಹಾಕಿದ್ರಂತೆ, ಅದನ್ನ ನೋಡಿ ನಿಮ್ಗೆ ತುಂಬಾನೇ ದೊಡ್ಡ ಕ್ರಶ್ ಆಗ್ಬಿಟ್ಟಿತ್ತಂತೆ. ಆ ಪೇಪರ್ ಕಟಿಂಗ್ ನಮ್ಮ ಹತ್ರ ಇದೆ, ತರ್ತಾ ಇದೀವಿ. ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ, ಓ ಕಾಂಚನ ನಿನ್ನ ಮೇಲೆ ಒಂದು ಕವನ. ಡಿವೈಡೆಡ್ ಪ್ಲೇ ಫ್ರಮ್ ಹೋಮ್ ಸ್ಪರ್ಧೆ. ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ನವದೆಹಲಿಯ ಯಾವ ಸ್ಥಳದಲ್ಲಿ ಪ್ರತಿ ವರ್ಷ ಗಣತಂತ್ರ ದಿವಸದ ಮೆರವಣಿಗೆ ನಡೆಯುತ್ತದೆ? ಆಪ್ಷನ್ ಎ ರಾಜ್ಪಥ್, ಆಪ್ಷನ್ ಬಿ ಜನಪಥ್, ಆಪ್ಷನ್ ಸಿ ರಾಜ್ಘಾಟ್. ZKDIV ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಸರಿಯಾದ ಉತ್ತರವನ್ನು ಆಪ್ಷನ್ ಎ, ಬಿ ಅಥವಾ ಸಿ ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ನಾಳೆ ರಾತ್ರಿ 9 ಗಂಟೆಯೊಳಗೆ SMS ಕಳುಹಿಸತಕ್ಕದ್ದು. ಕಳೆದ ಶನಿವಾರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಅದೃಷ್ಟಶಾಲಿ ವಿಜೇತರು ದರ್ಶನ್ ಪಾಂಡವಪುರ.